ಓಂ ಶಾಂತಿ. 14 ಏಪ್ರಿಲ್ 2025. प्रातः मुरली बाप दादा मधुबन. मीठे बच्चे, सुख और दुख के खेल को तुम ही जानते हो. आधा कल्प है सुख और आधा कल्प है दुख. बाप दुख हरने ಸುಖ ದೇನೆ ಆತೆ. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಸುಖ ಹಾಗೂ ದುಃಖದ ಆಟ ಇದು. ಇದ್ರ ಬಗ್ಗೆ ನೀವು ಮಕ್ಕಳಿಗೆ ಗೊತ್ತಿದೆ. ಅರ್ಧ ಕಲ್ಪ ಸುಖ ಹಾಗೂ ಅರ್ಧ ಕಲ್ಪ ದುಃಖ. ಬಾಬೋರು ದುಃಖವನ್ನ ದೂರ ಮಾಡಿ ಸುಖ ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಪ್ರಶ್ನೆ, ಕೈ ಬಚ್ಚೆ ಕಿಸ್ ಏಕ್ ಬಾತ್ ಮೇ अपने दिल को खुश कर मियाँ मिट्टू बनते हैं. ಪ್ರಶ್ನೆ ಆಗಿದೆ, ಕೆಲವು ಮಕ್ಕಳು ಯಾವ ಒಂದು ಮಾತಲ್ಲಿ ತನಗೆ ತಾನೇ ಖುಷಿ ಪಟ್ಕೊಂಡು ನಾನೆಲ್ಲ ಪರ್ಫೆಕ್ಟ್ ಅಂತ ತಿಳ್ಕೊಳ್ತಾರೆ. ಕೆಲವು ಮಕ್ಕಳು ಯಾವ ಮಾತಲ್ಲಿ ತನಗೆ ತಾನೇ ಖುಷಿ ಪಡಿಸ್ಕೊಂಡು ತನ್ನನ್ನ ಸಂಪನ್ನ ಪರ್ಫೆಕ್ಟ್ ಅಂತ ತಿಳ್ಕೊತಾರೆ. ಯಾವ ಮಾತಲ್ಲಿ? उत्तर, कई समझ से हम संपूर्ण बन गए, हम कंप्लीट तैयार हो गए. ऐसे समझ अपने दिल को खुश कर लेते हैं. ಕೆಲವು ಮಕ್ಕಳು ನಾನು ಸಂಪೂರ್ಣ ಆಗ್ಬಿಟ್ಟಿದ್ದೀನಿ, ಕಂಪ್ಲೀಟ್ ತಯಾರಾಗ್ಬಿಟ್ಟಿದ್ದೀನಿ ಅಂತ ತಿಳ್ಕೊತಾರೆ. ತಮಗ್ ತಾವೇ ಖುಷಿ ಪಡಿಸ್ಕೊಳ್ಳೋದು. ಈ ತರ ತಿಳ್ಕೊಂಡು ತಮ್ಮನ್ ತಾವೇ ನಾನು ಪರ್ಫೆಕ್ಟು ಸಂಪೂರ್ಣ ಆಗ್ಬಿಟ್ಟಿದ್ದೀನಿ ಅಂತ ಖುಷಿಯಾಗಿರ್ತಾರೆ. ये भी मियाँ मिट्टू बनना है. बाबा कहते मीठे बच्चे अभी बहुत पुरुषार्थ करना है. ಇದಕ್ಕೆ ತನ್ನನ್ನು ತಾನು ಕೊಚ್ಕೊಳ್ಳೋದು ಅಂತಾರಲ್ಲ, ಏನು ಇರಲ್ಲ ವಾಸ್ತವಿಕವಾಗಿ ಅದು. ಆದ್ರೆ ತುಂಬಾ ತಮ್ಮನ್ನ ಮಹಿಮೆ ಮಾಡ್ಕೊಳ್ಳೋದು, ಸಂಪನ್ನ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಈಗ ತುಂಬಾ ಪುರುಷಾರ್ಥ ಮಾಡ್ಬೇಕು. ನೀವು ಮಾಡೆಲ್ಲ ಮುಗ್ದಿಲ್ಲ, ತುಂಬಾ ಪುರುಷಾರ್ಥ ಮಾಡ್ಬೇಕು. तुम पावन बन जाएंगे तो फिर दुनिया भी पावन चाहिए. राजधानी स्थापन होनी है, एक तो जा नहीं सकता. ನೀವು ಪಾವನ ಆಗ್ತೀರಿ ಅಂದ್ರೆ ಜಗತ್ತು ನಿಮ್ಗೆ ಪಾವನವಾಗಿರೋದ್ ಬೇಕಲ್ಲ. ರಾಜಧಾನಿ ಸ್ಥಾಪನೆ ಆಗ್ಬೇಕು. ಬಾಬಾ ಹೇಳ್ತಾರೆ, ಯಾರು ಒಬ್ರೇ ಹೋಗಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಬಾಬೋರೇ ಒಬ್ರೇ ಹೋಗಕ್ಕಾಗಿಲ್ಲ. ಸೂಕ್ಷ್ಮ ವತನದಲ್ಲಿ ಕಾಯ್ತಾ ಇದ್ದಾರೆ. ಹಂಗಂತ ಯಾರೋ ಒಬ್ರು ಇಲ್ಲಿ ಸಂಪನ್ನ ಆಗ್ಬಿಟ್ಟಿದೀವಿ ಅಂತ ಎಲ್ಲೂ ತಿಳ್ಕೊಬೇಡಿ. ಯಾರು ಇನ್ನೂ ಆಗಿಲ್ಲ. ಆಗಿದ್ರೆ ಇಲ್ಲಿ ಇರ್ತಾ ಇರ್ಲಿಲ್ಲ. ಪಾವನ ಆದ್ರೆ ಪಾವನ ಆತ್ಮಗಳಿಗಿರಕ್ಕೆ ಪಾವನ ಜಗತ್ ಬೇಕು. ಹಂಗ್ಯಾರು ಒಬ್ರೇ ಹೋಗಕ್ಕಾಗಲ್ಲ. ರಾಜಧಾನಿ ಸ್ಥಾಪನೆ ಆಗ್ಬೇಕು. ಗೀತ್, ತುಮಿ ಹೋ ಮಾತಾ ತುಮಿ ಪಿತಾ ಹೋ. ಓಂ ಶಾಂತಿ. ये बच्चों को अपनी पहचान मिलती है. बाप भी ऐसे कहते, हम सभी आत्माएं हैं, सब मनुष्य ही हैं. ಮುರಳಿಯಲ್ಲಿ ಹಾಡಾಗಿದೆ, ನೀವೇ ಮಾತಾ ಪಿತಾನೋ ನೀವೇ, ಬಂಧು ಸಖ ಗುರು ಶಿಕ್ಷಕ ಸರ್ವಸ್ವವು ನೀವೇ ಅಂತ ಭಕ್ತರು ಹಾಡ್ತಾರೆ. ಈಗ ನೀವು ಮಕ್ಕಳಿಗೆ ತನ್ನ ಪರಿಚಯ ಸಿಕ್ಕಿದೆ. ಬಾಬೋರು ಹಾಗೆ ಹೇಳ್ತಾರೆ, ನೀವೆಲ್ಲ ಆತ್ಮಗಳು. ಎಲ್ಲ ಆತ್ಮಗಳು ಅಂದ್ರೆ ಎಲ್ಲರೂ ಈಗ ಮನುಷ್ಯರು. ಬಡಾ ಹೋ ಯಾ ಚೋಟಾ ಹೋ, ಪ್ರೆಸಿಡೆಂಟ್ ರಾಜಾ ರಾಣಿ सब मनुष्य. अब बाबा कहते सभी आत्माएं, मैं फिर सभी आत्माओं का पिता. ಇಲ್ಲಿ ದೊಡ್ಡವರು ಚಿಕ್ಕವರು, ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರು ರಾಜ ರಾಣಿ ಎಲ್ಲರೂ ಮನುಷ್ಯರೇ. ಇದು ಮನುಷ್ಯ ಲೋಕ ಅಂತ ಹೇಳ್ತೀವಲ್ಲ. ಈಗ ಬಾಬಾ ಹೇಳ್ತಾರೆ, ಹಾಗೆ ನೀವೆಲ್ಲ ಆತ್ಮಗಳು. ಆತ್ಮ ಶರೀರ ಧರಿಸಿದೆ ಏನೋ ಅದು ಮನುಷ್ಯ. ಆದ್ರೆ ಶರೀರವನ್ನ ಧರಿಸಿರೋರು ನೀವೆಲ್ಲ ಆತ್ಮಗಳು. ನಾನು ಎಲ್ಲ ಆತ್ಮಗಳ ಪಿತಾ ಆಗಿದ್ದೀನಿ. ಆದ್ದರಿಂದ ನನಗೆಲ್ಲರೂ ಹೇಳ್ತಾರೆ ಪರಂ ಪಿತಾ. ಪರಮ ಆತ್ಮ ಅಂದ್ರೆ ಪರಮ ಆತ್ಮ ಅಂದ್ರೆ ಸುಪ್ರೀಂ ಆತ್ಮ. ಬಚ್ಚೆ ಜಾನ್ತೆ ಆತ್ಮೋ ಕಾ ವ ಬಾಪ್ ಹೇ, ಹಮ್ ಸಬ್ ಬ್ರದರ್ಸ್ ಹೇ. ಈ ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳ ತಂದೆಯವರು, ನಾವೆಲ್ಲರೂ ಪರಸ್ಪರ
सहोदररो। फिर ब्रह्मा द्वारा भाई बहनों का ऊंच नीच कुल होता है। ಆತ್ಮಾಯೇ ತೋ ಸಭಿ ಆತ್ಮ ಹೈ, ನಾವೆಲ್ಲ ಆತ್ಮಗಳು ಸಹೋದರರು. ಬ್ರಹ್ಮನ ಮೂಲಕ ಸಹೋದರ ಸಹೋದರಿಯರು. ಬಾಬಾ ಹೇಳ್ತಾರೆ ಊಂಚ್ ನೀಚ್ ಕುಲ್ ಹೋತಾ ಹೈ. ಶರೀರ ಧರಿಸಿದ ಮೇಲೆ ಯಾವ ಪರಿವಾರದಲ್ಲಿ ಹುಟ್ತೀವಿ, ಯಾವ ಸಂಬಂಧದಲ್ಲಿ ಬರ್ತೀವಿ, ಉನ್ನತ ಕುಲ ನೀಚ ಕುಲ ಇದೆಲ್ಲ ಬರುತ್ತೆ. ಆತ್ಮಗಳು ಅಂದ್ರೆ ಎಲ್ಲರೂ ಆತ್ಮಗಳೇ. ये भी तुम समझते हो, ಮನುಷ್ಯ ತೋ ಕುಚ್ ನಹಿ ಸಮಜ್ತೆ ಹೈ. ಇದೆಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ, ಮನುಷ್ಯರಿಗಂತೂ ಏನು ಗೊತ್ತಿಲ್ಲ. ನಿಮ್ಗೂ ಹೆಂಗ್ ಗೊತ್ತಾಯ್ತು? ತುಮ್ಕೋ ಬಾಪ್ बैठ समझाते हैं, ಬಾಪ್ ಕೋ ತೋ ಕೋಯಿ ಜಾನ್ತೆ ನಹಿ ಹೈ. ನಿಮ್ಗೆ ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ತಂದೆಯನ್ನ ಯಾರು ತಿಳ್ಕೊಂಡೇ ಇಲ್ಲ. ಮನುಷ್ಯರು ಹಾಡ್ತಾರೆ, ಹೇ ಭಗವಂತ, ಹೇ ಮಾತಾ ಪಿತಾ, ಯಾಕೆಂದ್ರೆ ಶ್ರೇಷ್ಠಾತಿ ಶ್ರೇಷ್ಠ ಏಕ್ ಹೋನಾ ಚಾಹಿಯೇನ, ಒಬ್ರೇ ಅಲ್ವಾ. ಸರ್ವಶ್ರೇಷ್ಠ ಅಂದ್ರೆ ಒಬ್ರೇ. ಅವ್ರು ಎಲ್ಲರಿಗೂ ತಂದೆ, ಎಲ್ಲರಿಗೂ ಸುಖ ಕೊಡುವಂತವ್ರು. ಇದು ಸುಖ ದುಃಖದ ಆಟ. ಇದು ನೀವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಮನುಷ್ಯ ತೋ ಸಮಜ್ತೆ ಹೈ, ಅಭಿ ಅಭಿ ಸುಖ ಹೈ, ಅಭಿ ಅಭಿ ದುಃಖ ಹೈ. ये नहीं समझते आधा कल्प सुख आधा कल्प दुख है. ಮನುಷ್ಯ ಏನ್ ತಿಳ್ಕೊತಾರೆ, ಇದು ಸುಖ ದುಃಖದ ಆಟ ಅಂದ್ರೆ ಸ್ವಲ್ಪ ಸಮಯ ಸುಖ ಇರುತ್ತೆ, ಸ್ವಲ್ಪ ಸಮಯ ಇವಾಗ್ಲೇ ದುಃಖ ಆಗುತ್ತೆ. ಆದ್ರೆ ಯಾರಿಗೂ ಈ ಸುಖ ದುಃಖದ ಆಟ ಹೇಗೆ ಅನ್ನೋದು ಗೊತ್ತಿಲ್ಲ. ಅರ್ಧ ಕಲ್ಪ ಸುಖ, 2500 ವರ್ಷ ಸುಖ, 2500 ವರ್ಷ ಅರ್ಧ ಕಲ್ಪ ದುಃಖ. ಸತೋ ಪ್ರಧಾನರಿಂದ ಸತೋ ರಜೋ ತಮೋ. ಬಾಬಾ ಹೇಳ್ತಾರೆ ಈ ಸ್ಥಿತಿಗಳಲ್ಲಿ ಬರ್ತೀರಿ. ಶಾಂತಿಧಾಮದಲ್ಲಿ ನಾವೆಲ್ಲ ಆತ್ಮಗಳು. तो वहां सब सच्चा सोना है, फुल प्योर आत्मगढ़, सतो प्रधान आत्मगढ़. अलाय उसमें हो न सके, बल अपना अपना पाठ भरा हुआ है, परंतु आत्माएं सब पवित्र रहती है. ಆತ್ಮದಲ್ಲಿ ಯಾವುದೇ ಕಲೆಗಳಿಲ್ಲ, ಏನು ಮಿಕ್ಸ್ ಇಲ್ಲ, ಫುಲ್ ಪ್ಯೂರ್ ಆತ್ಮಗಳು. ಆತ್ಮಗಳದು ಅವರವ್ರದೇ ಪಾತ್ರ ತುಂಬಿದೆ, ಭಿನ್ನ ಭಿನ್ನ ಪಾತ್ರ ಇದೆ. ಆದ್ರೆ ಎಲ್ಲ ಆತ್ಮಗಳು ಪವಿತ್ರವಾಗಿರ್ತಾರೆ. ಅಪವಿತ್ರ ಆತ್ಮಗಳು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಫಿರ್ ಕೋಯಿ ಬಿ ಪವಿತ್ರ ಆತ್ಮ ಯಹಾ ಹೋ ನ ಸಕೆ. ಇದು ಅಪವಿತ್ರ ಜಗತ್ತು, ಇಲ್ಲಿ ಯಾರೊಬ್ರು ಪವಿತ್ರ ಆತ್ಮಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬ್ರಾಹ್ಮಣ ಕುಲಭೂಷಣರು, ಪವಿತ್ರರು ಆಗ್ತಾ ಇದ್ದೀರಿ. ತುಮ್ अभी अपने को देवता नहीं कह सकते हो, वो है ಸಂಪೂರ್ಣ ನಿರ್ವಿಕಾರಿ. ಬಾಬಾ ಹೇಳ್ತಾರೆ ಈಗ ನೀವು ನಿಮ್ಮನ್ನ ದೇವತೆ ಅಂತ ಕರೆಸ್ಕೊಳಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ದೇವತೆಗಳು ಯಾರು? ಸಂಪೂರ್ಣ ನಿರ್ವಿಕಾರಿಗಳು. ತುಮ್ಕೋ ಥೋಡಿ ಸಂಪೂರ್ಣ ನಿರ್ವಿಕಾರಿ ಕಹೆಂಗೆ. ಈಗ ನಾವು ಪುರುಷಾರ್ಥಿಗಳನ್ನ ಸಂಪೂರ್ಣ ನಿರ್ವಿಕಾರಿಗಳು ಅಂತ ಯಾರು ಕರೆಯಕ್ ಸಾಧ್ಯ? बल कोई भी हो सिवाय देवताओं के और किसको कह नहीं सकते हैं. ये बातें भी तुम ही सुनते हो ज्ञान सागर के मुख से. ಬಾಬಾ ಹೇಳ್ತಾರೆ ಯಾರೇ ದೇವತೆಗಳು ಅಂತ ಕರೆಸ್ಕೊಳ್ಳೋದಾದ್ರೆ ಅವರು ಸಂಪೂರ್ಣ ಪವಿತ್ರರು. ಇನ್ಯಾರಿಗೂ ದೇವತೆಗಳು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಮಾತು ನೀವು ಮಕ್ಕಳೇ ಕೇಳ್ತಾ ಇದ್ದೀರಿ. ಯಾರಿಂದ? ಜ್ಞಾನ ಸಾಗರ ಈ ಮುಖದಿಂದ, ಬ್ರಹ್ಮ ಮುಖದಿಂದ ಹೇಳ್ತಾ ಇದ್ದಾರೆ. ಈ ಮಕ್ಕಳಿಗೆ ಗೊತ್ತಿದೆ ಜ್ಞಾನ ಸಾಗರ ಬರೋದು ಕಲ್ಪಕ್ಕೆ ಒಮ್ಮೆ ಮಾತ್ರ. ಮನುಷ್ಯ ತೋ ಪುನರ್ಜನ್ಮ ಲೇ ಫಿರ್ ಆತೆ. ಮನುಷ್ಯರು ಪ್ರತಿ ಜನ್ಮದಲ್ಲೂ ಶರೀರ ಚೇಂಜ್ ಮಾಡ್ಕೊಂಡು ಬರ್ತಾರೆ, ಇದೇ ಪಾತ್ರದಲ್ಲಿ ಇದೇ ವೇದಿಕೆಯಲ್ಲಿ ಬರ್ತಾರೆ. ಆದ್ರೆ ಬಾಬೋರ್ ಬರೋದು ಈ ಸ್ಟೇಜ್ ಮೇಲೆ ಕಲ್ಪಕ್ಕೊಮ್ಮೆ ಮಾತ್ರ. कोई कोई ज्ञान सुनकर गए, संस्कार ले गए, तो फिर आते हैं, आकर सुनते हैं. समझो 6-8 वर्ष वाला होगा तो कोई कोई में अच्छी समझ भी आ जाती है. आत्मा तो वही है ना. ಕೆಲವು ಮಕ್ಕಳು ಜ್ಞಾನ ತಗೊಂಡು ಶರೀರ ಬಿಟ್ಟು ಹೋಗ್ತಾರೆ ಅಂದ್ರೆ ಸಂಸ್ಕಾರ ತಗೊಂಡು ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಇದೇ ಜ್ಞಾನ ಕೇಳ್ತಾರೆ. ಅಂದ್ರೆ ಅಷ್ಟು ಸಮಯ ಈ ಸೃಷ್ಟಿ ಇದ್ರೆ ಅವಾಗ ಬರ್ತಾರೆ. ತಿಳ್ಕೊಳ್ಳಿ, ಯಾವ ಆತ್ಮ ಸಂಸ್ಕಾರ ತಗೊಂಡು ಹೋಗಿರ್ತಾರೆ ಶರೀರ ಬಿಟ್ಟು,
ಒಂದು 6 ವರ್ಷನೋ 8 ವರ್ಷದ ಮಕ್ಕಳಾದ್ಮೇಲೆ ಅವರಿಗೊಂದು ಬುದ್ಧಿಮಟ್ಟ ಬರ್ತದೆ. ಆವಾಗ ಆ ಆತ್ಮಗಳು ಬರ್ತಾರೆ ಈ ಜ್ಞಾನ ತಗೊಳ್ಳಿಕ್ಕೆ. ಜ್ಞಾನದ ಆಕರ್ಷಣೆ ಆಗುತ್ತೆ, ಯಾಕೆಂದ್ರೆ ಆತ್ಮ ಅಂತೂ ಜ್ಞಾನಿ ಆತ್ಮನೇ ಅಲ್ವಾ. सुनकर उनको अच्छा लगता है, आत्मा समझती है हमको फिर से बाप का वही ज्ञान मिल रहा है. ಕೇಳಿದ್ರೆ ಆತ್ಮಕ್ಕೆ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಯಾಕೆ? ಸಂಸ್ಕಾರ ಇದೆ, ಜ್ಞಾನದ ಸಂಸ್ಕಾರ ಇದೆ ಆತ್ಮದಲ್ಲಿ. ಆತ್ಮ ಗೊತ್ತಿದೆ ನಾವು ಪುನಃ ಬಾಬೋರಿಂದ ಅದೇ ಜ್ಞಾನವನ್ನ ತಗೊಳ್ತಾ ಇದೀವಿ, ಅದೇ ಜ್ಞಾನ ಸಿಗ್ತಾ ಇದೆ. अंदर में खुशी रहती है, औरों को भी सिखलाने लग पड़ते हैं, ಫುರ್ತ್ ಹೋ ಜಾತೆ ಹೇ. ನೋಡಿ, ಸಂಸ್ಕಾರ ತಗೊಂಡ್ಬಂದಿರೋ ಆತ್ಮಗಳು, ಜ್ಞಾನದ ಸಂಸ್ಕಾರ ತಗೊಂಡ್ ಬಂದಿರೋ ಆತ್ಮಗಳಿಗೆ ಜ್ಞಾನ ಕೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಅವರು ಬೇರೆಯವರಿಗೆ ಹೇಳ್ತಾರೆ, ತುಂಬಾ ಚುರುಕಾಗಿರ್ತಾರೆ. ಜ್ಞಾನದಲ್ಲಿ ಚಿಕ್ಕ ಮಕ್ಕಳು ಹೆಂಗೆ ಬೇರೆ ಬೇರೆ ಕಲೆಗಳಲ್ಲಿ ಆತ್ಮಗಳು ಚುರುಕಾಗಿರ್ತಾರೆ ಸಂಸ್ಕಾರ ತಗೊಂಬಂದು, ಅದೇ ತರ ನೋಡಿ ಬಾಬೋರ್ ಮಕ್ಕಳು ಎಷ್ಟು ಜನ ಚಿಕ್ಕ ವಯಸ್ಸಲ್ಲೇ ಎಷ್ಟು ಜ್ಞಾನದಲ್ಲಿ ಭಾಷಣ ಮಾಡೋದ್ರಲ್ಲಿ, ಮುರಳಿ ಓದೋದ್ರಲ್ಲಿ, ಯೋಗ ಮಾಡಿಸೋದ್ರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೆ ಸಂಸ್ಕಾರ ತಗೊಂಬಂದಿದ್ದಾರೆ. जैसे लड़ाई वाले व संस्कार ले जाते, छोटेपन में उसी काम में खुशी से लग जाते हैं. ಹೇಗೆ ಯುದ್ಧ ಮಾಡೋ ಸಂಸ್ಕಾರ ತಗೊಂಡು ಹೋಗ್ತಾರಲ್ಲ, ಈಗ ಮಿಲಿಟರಿಯಲ್ಲಿ ಇದ್ದಾರೆ ಅಂದ್ರೆ ಯುದ್ಧ ಸಂಸ್ಕಾರ ತಗೊಂಡು ಹೋಗ್ತಾರೆ. ಮತ್ತೆ ಶರೀರ ಬಿಟ್ಟು ಇನ್ನೊಂದ್ ಕಡೆ ಎಲ್ಲಿ ಹೋಗಿ ಹುಟ್ಟಿದ್ರು ಆ ಕೆಲ್ಸನೇ ಅವ್ರಿಗೆ ಖುಷಿ ಆಗುತ್ತೆ. ನಾನು ಮಿಲಿಟರಿಗೆ ಹೋಗ್ಬೇಕು, ಅಥವಾ ಸೈನಿಕ ಆಗ್ಬೇಕು, ಅಥವಾ ಅಲ್ಲಿ ಇನ್ನೇನೋ ದೊಡ್ಡ ಪೊಸಿಷನ್ಗೆ ಹೋಗ್ಬೇಕು. ಸಂಸ್ಕಾರ ಆತ್ಮವನ್ನ ಆಕರ್ಷಿಸುತ್ತೆ. अब तुमको तो पुरुषार्थ कर नई दुनिया का मालिक बनना है. ನೀ ಮಕ್ಕಳಂತೂ ಈಗ ಪುರುಷಾರ್ಥ ಮಾಡಿ ಹೊಸ ಜಗತ್ತಿಗೆ ಮಾಲೀಕರಾಗಬೇಕು. तुम सबको समझा सकते हो, या तो नई दुनिया के मालिक बन सकते हो, या तो ಶಾಂತಿ ಧಾಮ್ के मालिक बन सकते हो. ನೀವು ಯಾರಿಗ್ ಬೇಕಾದ್ರೂ ಇದ್ರ ಬಗ್ಗೆ ತಿಳಿಸ್ಕೊಡಿ. ಹೊಸ ಜಗತ್ತಿಗೆ ಬೇಕಾದ್ರೂ ಮಾಲೀಕರಾಗ್ಬೋದು, ಇಲ್ಲ ಶಾಂತಿ ಧಾಮಕ್ಕಾದ್ರೂ ಮಾಲೀಕರಾಗ್ಬೋದು. ಶಾಂತಿಧಾಮ ಎಲ್ಲರ ಮನೆ, ಅದು ಎಲ್ಲಿಂದ ನಾವೆಲ್ಲ ಆತ್ಮಗಳು ಇಲ್ಲಿಗೆ ಬಂದಿದೀವಿ ಪಾತ್ರ ಮಾಡ್ಲಿಕ್ಕೆ. ये भी कोई जानते नहीं, क्योंकि ಆತ್ಮ का ही पता नहीं. ಇದು ಯಾರಿಗೂ ಗೊತ್ತಿಲ್ಲ, ಯಾಕೆಂದ್ರೆ ಆತ್ಮದ ಪರಿಚಯನೇ ಯಾರಿಗೂ ಇಲ್ಲ. ಆತ್ಮ ಎಲ್ಲಿಂದ ಬಂತು, ಹೇಗ್ ಬಂತು, ಎಲ್ಲಿ ಹೋಗುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. तुमको भी पहले थोड़ी पता था कि हम निराकारी दुनिया से यहाँ आए हैं. ನಿಮಗೂ ಗೊತ್ತಿತ್ತ ಏನಾದ್ರೂ ಮೊದಲು ನಾವು ನಿರಾಕಾರಿ ಮನೆಯಿಂದ ಇಲ್ಲಿಗೆ ಬಂದಿದೀವಿ ಅನ್ನೋದು? ಬಾಬೋರ್ ತಿಳಿಸಿದ ಮೇಲೆ ಇದೆಲ್ಲ ಗೊತ್ತಾಯ್ತಲ್ವಾ. ನಮ್ಮ ಆತ್ಮ ಬಿಂದು. ಸನ್ಯಾಸಿಗಳು ಹೇಳ್ತಾರೆ ಭ್ರುಕುಟಿ ಮಧ್ಯದಲ್ಲಿ ಹೊಳೆಯುತ್ತೆ ನಕ್ಷತ್ರ ಅಂತ. तो फिर बुद्धि में बड़ा रूप आ जाता है. ಹೇಳೋದು ಭ್ರುಕುಟಿ ಮಧ್ಯದಲ್ಲಿ ನಕ್ಷತ್ರ ಹೊಳೆಯುತ್ತೆ, ಆದ್ರೆ ಆತ್ಮ ಅಂದ್ರೆ ದೊಡ್ಡ ರೂಪ ಬುದ್ಧಿಗೆ ಬರುತ್ತೆ. ಅತಿ ಸೂಕ್ಷ್ಮ ಬಿಂದು ರೂಪ ಯಾರಿಗೂ ಗೊತ್ತಿಲ್ಲ. सालिग्राम कहने से बड़ा रूप समझ लेते हैं. आत्मा सालिग्राम है. यज्ञ रचते तो उनमें भी सालिग्राम बड़े बड़े बनाते हैं. ಆತ್ಮ ಸಾಲಿಗ್ರಾಮ, ಶಿವ ನಿರಾಕಾರ ಲಿಂಗ. ಅಂದ್ರೆ ಸಾಲಿಗ್ರಾಮ ಅನ್ನೋ ಶಬ್ದ ಹೇಳ್ತಾ ಇದ್ದಂಗೆ ಮನುಷ್ಯರ ಬುದ್ಧಿಯಲ್ಲಿ ದೊಡ್ಡ ರೂಪ ಬರುತ್ತೆ. ಯಜ್ಞ ರಚನೆ ಮಾಡ್ತಾರೆ ಬಾಬೋರು. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲೂ ಯಜ್ಞ ರಚನೆ ಮಾಡ್ತಾರೆ. ಅಂದ್ರೆ ಅದರಲ್ಲಿ ರುದ್ರ ಯಜ್ಞದಲ್ಲಿ ಸಾಲಿಗ್ರಾಮಗಳನ್ನು ದೊಡ್ಡ ದೊಡ್ಡದಾಗಿ ಮಾಡ್ತಾರೆ. पूजा के समय सालिग्राम बड़ा रूप ही बुद्धि में रहता. बाबा कहते सारा अज्ञान ಪೂಜೆ ಮಾಡೋ ಸಮಯದಲ್ಲಿ ದೊಡ್ಡ ದೊಡ್ಡದು, ಈಗ ಮಣ್ಣಿಂದ ಸಾಲಿಗ್ರಾಮ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಸೈಜ್ ರೂಪ ಇರುತ್ತಲ್ಲ, ಎಷ್ಟು ದೊಡ್ಡ ರೂಪ. ಆತ್ಮ ಎಷ್ಟು ಚಿಕ್ಕದು. ಅದಕ್ಕೆ ಬಾಬಾ ಹೇಳೋದು ಇದೆಲ್ಲವೂ ಅಜ್ಞಾನ. ಇದು ಅಷ್ಟು ದೊಡ್ಡ ಸೈಜ್ ಏನು ಸಾಲಿಗ್ರಾಮನು, ಆತ್ಮ ಸಾಲಿಗ್ರಾಮ, ಆದ್ರೆ ಅಷ್ಟು ಸೈಜ್ ಇಲ್ಲ. ज्ञान तो मैं ही सुनाता हूँ और कोई दुनिया भर में सुना न सके. ಮಕ್ಕಳೇ, ಜ್ಞಾನ ನಾನೇ ಹೇಳೋದು, ಇಡೀ ಜಗತ್ತಲ್ಲಿ ಇನ್ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಇಡೀ ಕಲ್ಪದಲ್ಲಿ, ಇಡೀ ಜಗತ್ತಲ್ಲಿ. ये कोई समझाते नहीं, ಆತ್ಮ भी बिंदी परमात्ಮ भी बिंदी है. ಯಾರು ತಿಳಿಸ್ಕೊಡಲ್ಲ. ಆತ್ಮನು ಬಿಂದು, ಪರಮಾತ್ಮನು ಬಿಂದು, ಅಖಂಡ ಜ್ಯೋತಿ ಸ್ವರೂಪ.
ब्रह्म कह देते हैं, ब्रह्म को भगवान समझ लेते हैं. ಅಖಂಡ ಜ್ಯೋತಿ ಸ್ವರೂಪ ಶಿವಬಾಬಾ ಅವರು. ಆದರೆ ಭಕ್ತರು ಅಖಂಡ ಮಹಾತತ್ವ ಅಂತ ಬ್ರಹ್ಮ ತತ್ವಕ್ಕೆ ಹೇಳ್ಬಿಡ್ತಾರೆ. ಬ್ರಹ್ಮ ತತ್ವವನ್ನೇ ಭಗವಂತ ಅಂತ ತಿಳ್ಕೊತಾರೆ. ಅಷ್ಟೇ ಅಲ್ಲ, ತನ್ನನ್ನ ತಾನು ಭಗವಂತ ಅಂತ ಹೇಳ್ಕೊಳ್ತಾರೆ. ಎಷ್ಟು ಜನ ಭಗವಂತ ಅವಾಗ? कहते हैं हम पार्ट बजाने के लिए छोटी आत्मा का रूप धरते हैं, फिर बड़ी ज्योति में लीन हो जाते हैं. ಮನುಷ್ಯ ಹೇಳೋದೇನು? ನಾವಿಲ್ಲಿ ಪಾತ್ರ ಮಾಡಕ್ಕೆ ಚಿಕ್ಕ ಕಣ ಆಗಿ ಆ ಪರಮಾತ್ಮನಿಂದನೇ ಬಂದಿದೀವಿ. ಆಮೇಲೆ ದೊಡ್ಡ ಜ್ಯೋತಿಯಲ್ಲಿ ಹೋಗಿ ಈ ಚಿಕ್ಕ ಜ್ಯೋತಿ ಲೀನ ಆಗ್ಬಿಡುತ್ತೆ ಅಂತ. ಲೀನ ಆದ್ಮೇಲೆ ಇನ್ನೇನು ಉಳಿಯುತ್ತೆ? लीन तो फिर हो जाए फिर क्या, पार्ट भी लीन हो जाए, इतना रांग हो जाता है. ಆತ್ಮ ಲೀನ ಆದ್ರೆ ಪಾತ್ರನು ಲೀನ ಆಗ್ಬಿಡುತ್ತೆ, ಅಸ್ತಿತ್ವನೇ ಹೊರಟೋಗ್ಬಿಡುತ್ತೆ. ಇದೆಷ್ಟು ದೊಡ್ಡ ತಪ್ಪಾಗುತ್ತೆ ಇದು. अभी बाप आकर सेकंड में जीवन मुक्ति देते हैं, फिर आधा कल्प बाद सीढ़ी उतरते जीवन बंद में आते हैं. ಬಾಬೋರ್ ಬಂದು ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿಯನ್ನ ಕೊಡ್ತಾರೆ. ಮತ್ತೆ ಅರ್ಧ ಕಲ್ಪದ ನಂತರ ಮೆಟ್ಲನ್ನ ಇಳಿತಾ ಇಳಿತಾ ಜೀವನ ಬಂಧನದಲ್ಲಿ ಬರ್ತೀರಿ. ಫಿರ್ ಬಾಬಾ ಆಕರ್ ಜೀವನ್ ಮುಕ್ತ ಬನಾತೆ, इसलिए उनको सर्व का सद्गति दाता कहा जाता है. ಬಾಬಾ ಹೇಳ್ತಾರೆ, ಮತ್ತೆ ಜೀವನ ಬಂಧನದಲ್ಲಿರೋ ಆತ್ಮಗಳಿಗೆ ಬಾಬೋರ್ ಬಂದು ಜೀವನ್ ಮುಕ್ತರನ್ನಾಗಿ ಮಾಡ್ತಾರೆ. ಆದ್ದರಿಂದನೇ ಬಾಬೋರನ್ನ ಸರ್ವರ ಸದ್ಗತಿ ದಾತ ಅಂತ ಕರೀಲಾಗುತ್ತೆ. ಜೋ ಪತೀತ್ ಪಾವನ್ ಬಾಪ್ ಉನ್ಕೋ ಹಿ ಯಾದ್ ಕರ್ನಾ ಹೈ. ಹಾಗಾದ್ರೆ ಆ ಪತೀತ ಪಾವನ ತಂದೆ ಒಬ್ಬರನ್ನೇ ನೆನ್ಪು ಮಾಡ್ಬೇಕು. ಅವರ ನೆನಪಿಂದನೇ ನೀ ಪಾವನರಾಗ್ತೀರಿ. ನೈತೋ ಬನ್ ನಹಿ ಸಕ್ತೆ. ಈ ಬಾಬೋರ್ ನೆನ್ಪು ಮಾಡ್ಲಿಲ್ಲ ಅಂದ್ರೆ ಪಾವನರಾಗ್ಲಿಕ್ಕೂ ಸಾಧ್ಯ ಇಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಒಬ್ರೆ. कई बच्चे समझते हैं हम संपूर्ण बन गए हैं, हम कंप्लीट तैयार हो गए. ಕೆಲವು ಮಕ್ಕಳೇನ್ ತಿಳ್ಕೊತಾರೆ, ನಾನೆಲ್ಲ ಪರ್ಫೆಕ್ಟ್ ಆಗ್ಬಿಟ್ಟಿದೀನಿ, ಕಂಪ್ಲೀಟ್ ನಾನು ರೆಡಿ ಆಗ್ಬಿಟ್ಟಿದೀನಿ. ಆ ತರ ತಿಳ್ಕೊಂಡು ತಮ್ಮನ್ ತಾವೇ ಖುಷಿ ಪಟ್ಕೋತಾರೆ. ಬಾಬಾ ಹೇಳ್ತಾರೆ, ಇದೊಂದು ದೊಡ್ಡ ಅಭಿಮಾನ. ಇದು ಮಿಯಾಮಿಟ್ಟು ಏನು ಇರಲ್ಲ. ಈಗೇನು ಇಲ್ದೇ ಇರೋರು ಹೇಳ್ಕೊಂಡ್ರೆ ಕೊಚ್ಕೊಳ್ತಾರೆ, ಇವ್ರ ಬಗ್ಗೆ ಇವ್ರೆ ಅಂತ ಹೇಳ್ತಾರಲ್ಲ, ಹಂಗೆ ತಮ್ಮನ್ ತಾವು ಗ್ರೇಟ್ ಅಂತ ತಿಳ್ಕೊತಾರೆ. ವಾಸ್ತವಿಕವಾಗಿ ಏನೂ ಇರಲ್ಲ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಇನ್ನೂ ತುಂಬಾ ಪುರುಷಾರ್ಥ ಮಾಡ್ಬೇಕು. ಸಂಪನ್ನ ಆದವ್ರು ಇಲ್ಲಿ ಯಾಕಿರ್ತಾರೆ? ಪಾವನರಾದ್ರೆ ನಿಮ್ಗೆ ಪಾವನ ಜಗತ್ ಬೇಕಲ್ಲ ಇರಕ್ಕೆ. ಯಾರು ಒಬ್ರೇ ಅಂತೂ ಪಾವನ ಆಗ್ಬಿಟ್ಟಿದೀವಿ ಅಂತ ಹೋಗಕ್ಕೆ ಸಾಧ್ಯ ಇಲ್ಲ. कोई कितनी भी कोशिश करे कि हम जल्दी कर्मातीत बन जाए, परंतु होगा नहीं. ಯಾರೆಷ್ಟಾದ್ರೂ ಪ್ರಯತ್ನ ಮಾಡ್ಲಿ, ಬೇಗ ಕರ್ಮಾತೀತ ಆಗ್ಬಿಡ್ತೀನಿ ಆದ್ರೆ ಹಂಗಾಗಲ್ಲ. ಪುರುಷಾರ್ಥ ಮಾಡ್ತಾ ಮಾಡ್ತಾ ಸಮಯ ತಗೊಳುತ್ತೆ. ರಾಜಧಾನಿನೂ ಸ್ಥಾಪನೆ ಆಗ್ಬೇಕಲ್ಲ. ಬಲ್ कोई स्टूडेंट पढ़ाई में बहुत होशियार हो जाता है, परंतु इम्तिहान तो टाइम पर होगा ना. ಅದಕ್ಕೆ ಬಾಬಾ ಹೇಳೋದು ಎಲ್ಲವೂ ಸಮಯ ಅನುಸಾರ ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಉದಾಹರಣೆ ಹೇಳ್ತಾರೆ ಬಾಬಾ ಅವರು. ನೋಡಿ, ಯಾವ್ದಾದ್ರೂ ವಿದ್ಯಾರ್ಥಿ ತುಂಬಾ ಆಕ್ಟಿವ್ ಚುರುಕಾಗಿರ್ತಾರೆ, ಇಡೀ ಪುಸ್ತಕದಲ್ಲಿರೋದು ಎಲ್ಲದು ಓದ್ಬಿಟ್ಟು ಬುದ್ಧಿವಂತರು ತಯಾರಾಗ್ಬಿಡ್ತಾರೆ. ಹಂಗಂತ ಮುಂಚೆನೆ ತಯಾರಾಗಿದ್ದಾರೆ ಅಂತ ಪರೀಕ್ಷೆ ಮೊದಲೇ ಮಾಡಕ್ಕಾಗುತ್ತಾ? ಪರೀಕ್ಷೆ ತನ್ನ ಸಮಯದಲ್ಲೇ ಆಗುತ್ತೆ, ಸಮಯದಲ್ಲೇ ರಿಸಲ್ಟು ಬರುತ್ತೆ. ಇಮ್ತಿಹಾನ್ ತೋ ಜಲ್ದಿ ಹೋನ ಸಕೆ ಎ ಬಿ ಐಸಾ ಹೈ. ನೀವೆಷ್ಟೇ ಬುದ್ಧಿವಂತರು ತಯಾರಾಗ್ತಾ ಇದ್ರೂ ಸಮಯ ಬರ್ಬೇಕು. ಸಮಯ ಇದೆ ಅಲ್ಲಿ. ಬೇಗ ಆಗ್ಬಿಡ್ಲಿ ಆ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ 1 ವರ್ಷಕ್ಕೆ ಮಾಡೋ ಪರೀಕ್ಷೆನ ಓದ್ಬಿಟ್ಟು ತಯಾರಾಗ್ಬಿಟ್ಟಿದ್ದಾರೆ ಅಂತ ಹೇಳಿ 6 ತಿಂಗಳಿಗಂತೂ ಮಾಡಕ್ಕೆ ಹೆಂಗ್ ಸಾಧ್ಯ ಇಲ್ವೋ ಹಂಗೇನೆ. जब समय होगा तब तुम्हारे पढ़ाई की रिजल्ट निकलेगी, कितना भी अच्छा पुरुषार्थ हो. ऐसा कह न सके हम कंप्लीट तैयार है. ಯಾವಾಗ ಸಮಯ ಬರುತ್ತೋ ಆಗ ಈ ವಿದ್ಯೆದು ರಿಸಲ್ಟ್ ಬರುತ್ತೆ. ಎಷ್ಟೇ ಒಳ್ಳೆ ಪುರುಷಾರ್ಥ ನೀವು ಮಾಡ್ಬೋದು, ಆದ್ರೆ ಈ ತರ ಅಂತೂ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ, ನಾನು ಸಂಪೂರ್ಣ ಪರಿಪೂರ್ಣ ಆಗಿ ತಯಾರಾಗ್ಬಿಟ್ಟಿದೀನಿ ಅಂತ. ಇಲ್ಲ. 16 ಕಲಾ ಸಂಪೂರ್ಣ ಯಾವ ಆತ್ಮನೂ ಈಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ತುಂಬಾ ಪುರುಷಾರ್ಥ ಮಾಡ್ಬೇಕಾಗತ್ತೆ.
अपने दिल को सिर्फ खुश नहीं करना हम ಸಂಪೂರ್ಣ ಬನ್ ಗೈ. ನಾನೆಲ್ಲ ಪುರುಷಾರ್ಥ ಮಾಡ್ಬಿಟ್ಟು ಸಂಪೂರ್ಣ ತಯಾರಾಗ್ಬಿಟ್ಟಿದೀನಿ ಅಂತ ಸುಮ್ನೆ ನಿಮ್ ಮನಸ್ಸಿಗೆ ನೀವು ಖುಷಿ ಪಡಿಸ್ಕೊಂಡು ಸುಮ್ನೆ ನಿಮ್ ಬಗ್ಗೆ ನೀವೇನೋ ಪರಿಪೂರ್ಣ ಅಂತ ಹೇಳ್ಕೊಬೇಡಿ. ಈಗ ಇನ್ನೂ ಸಂಪೂರ್ಣ ಆಗೋದು ಅಂತ್ಯದಲ್ಲಿ. ಮಿಯಾ ಮಿಟ್ಟು ನಹಿ ಬನ್ನಾಯ್ತು ಸಾರಿ ರಾಜಧಾನಿ ಸ್ಥಾಪನ್ ಹೋನಿ. ಸುಮ್ನೆ ಏನು ಇಲ್ದೆ ಎಲ್ಲ ಇದೆ ನಾನು ಆಗ್ಬಿಟ್ಟಿದೀನಿ ಅಂತ ತಿಳ್ಕೊಳ್ಬೇಡಿ. ಇನ್ನು ಇಡೀ ರಾಜಧಾನಿ ಸ್ಥಾಪನೆ ಆಗ್ಬೇಕು. ಇತನಾ ಸಮಸ್ತೆ ಬಾಕಿ ಥೋಡಾ ಟೈಮ್ ಹೈ. ಮಕ್ಳು ಇಷ್ಟಂತೂ ತಿಳ್ಕೊಬೇಕು, ಸ್ವಲ್ಪ ಸಮಯ ಇದೆ. ಇನ್ನು ಎಲ್ಲ ತಯಾರಿ ನಡೀತಾ ಇದೆಯಲ್ಲ. ಮೂಸಲ್ ಬಿ ನಿಕಲ್ ಗಯೆ, इन्हें बनाने में भी पहले टाइम लगता, फिर प्रैक्टिस हो जाती, फिर जट बना देते हैं. ಎಲ್ಲ ಬಾಂಬ್ಸ್ಗಳನ್ನು ತಯಾರು ಮಾಡಿಟ್ಕೊಂಡಿದ್ದಾರೆ. ಫಸ್ಟ್ ತಯಾರು ಮಾಡುವಾಗ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅಭ್ಯಾಸ ಕಲಿಯೋದು ಎಲ್ಲ ಇರುತ್ತೆ. ಅಭ್ಯಾಸ ಎಲ್ಲ ಆದ್ಮೇಲೆ ಆ ವಸ್ತು ತಯಾರು ಮಾಡೋದ್ರಲ್ಲಿ ಬೇಗ ಆಗ್ಬಿಡುತ್ತೆ. ಹಾಗೆ ಎಲ್ಲವೂ ಡ್ರಾಮಾದಲ್ಲಿ ನಿಗದಿ ಇದೆ. ವಿನಾಶಕ್ಕೋಸ್ಕರ ಬಾಂಬ್ಸ್ಗಳನ್ನ ಮಾಡ್ತಾ ಇರ್ತಾರೆ. गीता में भी मूसल अक्षर है. शास्त्रों में फिर लिख दिया पेट से लोहा निकला, फिर ये हुआ. ये सब झूठी बातें है ना. ಗೀತೆಯಲ್ಲೂ ಈ ಬಾಂಬ್ಸಿನ ವರ್ಣನೆ ಇದೆ. ಎಂತ ವರ್ಣನೆ ಇದೆ? ಯಾದವರ ಹೊಟ್ಟೆಯಿಂದ ಒನಕೆ ಹುಟ್ಟುತ್ತೆ, ಆ ಒನಕೆ ಆ ಯದು ಕುಲವನ್ನೇ ನಾಶ ಮಾಡುತ್ತೆ ಅಂತ. ಬಾಬಾ ಹೇಳ್ತಾರೆ, ಆ ತರ ಒನಕೆ ಯಾರು ಹೊಟ್ಟೆಯಿಂದ ಹುಟ್ಟಕ್ ಸಾಧ್ಯ? ಯಾವುದೋ ಒಂದು ಕುಲದ ನಾಶನ. ಇದೆಲ್ಲ ಅಸತ್ಯ ಮಾತೆಗಳನ್ನ ಬರೆದು ಬಿಟ್ಟಿದ್ದಾರೆ. ಯಾದವರ ಹೊಟ್ಟೆಯಿಂದ ಹುಟ್ಟಿರೋ ಒನಕೆ ಅಂದ್ರೆ ವಿಜ್ಞಾನಿಗಳ ಬುದ್ಧಿಯಿಂದ ಹುಟ್ಟಿರೋ ಬಾಂಬ್ಸ್ಗಳು. ನಾವೇ ಹೇಳ್ತಾರೆ, ಈ ಬಾಂಬ್ಸ್ಗಳೇ ಏನ್ ಮಾಡುತ್ತೆ? ಮನುಷ್ಯನೇ ಕಂಡುಹಿಡಿದಿರೋ ಬಾಂಬ್ಸ್ಗಳು ಮನು ಕುಲವನ್ನೇ ನಾಶ ಮಾಡುತ್ತೆ. ಬಾಬೋರ್ ಬಂದು ತಿಳಿಸ್ಕೊಡ್ತಾರೆ, ಉನ್ಕೋ ಭಿ ಮಿಸೈಲ್ಸ್ ಕಹಾ ಜಾತಾ. अब इस विनाश के पहले हमको तमो प्रधान से सतो प्रधान बनना है. ಬಾಬಾ ಹೇಳ್ತಾರೆ, ಇದೆಲ್ಲ ಶಸ್ತ್ರಾಸ್ತ್ರಗಳು, ಬಾಂಬ್ಸ್ ಎಲ್ಲ ಮಾಡಿ ತಯಾರಾಗಿದೆ. ಈಗ ವಿನಾಶಕ್ಕೆ ಮುಂಚೆ, ವಿನಾಶ ಅಂತೂ ಆಗುತ್ತೆ ತನ್ನ ಸಮಯಕ್ಕೆ, ಅದಕ್ಕೆ ಮುಂಚೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಮಕ್ಕಳಿಗೆ ಗೊತ್ತಿದೆ, ನಮ್ದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆಗ ನಾವು ಆತ್ಮ ಹೇಗಿದ್ವಿ? सच्चा सोना थे. भारत को सचखंड कहते हैं. सत्य चिन्ह, प्यूर चिन्ह ಇತ್ತು. ಆತ್ಮ ಸತೋ ಪ್ರಧಾನ. ಭಾರತನು ಸತ್ಯ ಕಂಡ ಅಂತ ಕರೆಸ್ಕೊಳ್ತಾ ಇತ್ತು. ಈಗ ಅದೇ ಭಾರತ ಅಸತ್ಯ ಕಂಡಾಗಿದೆ. ಸೋನಾ ಬಿ ಸಚ್ಚಾ ಅವ್ರ ಜೂಟಾ ಹೋತಾ ಹೇನ. ಚಿನ್ನನು ಪ್ಯೂರ್ ಇಂಪ್ಯೂರ್ ಅಂತ ಇರುತ್ತಲ್ಲ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬೋರ ಮಹಿಮೆ ಏನು. ಅವರು ಮನುಷ್ಯ ಸೃಷ್ಟಿ ವೃಕ್ಷದ ಬೀಜ ರೂಪ. ಅವರೇ ಸತ್ಯ ಚೈತನ್ಯ. ಅವರು आगे तो सिर्फ गायन करते थे, अभी तुम समझते हो बाप सारे गुण हमारे में भर रहे हैं. ಮೊದಲು ಭಕ್ತಿ ಮಾರ್ಗದಲ್ಲಿ ಏನ್ ಮಾಡ್ತಾ ಇದ್ರಿ? ಬರೀ ಗಾಯನ ಮಾಡ್ತಾ ಇದ್ರಿ. ಜೋ ಗಾತೆ ಹೋ ಗಾಯನ್ ಹೇ. ಆದ್ರೆ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಬಾಬೋರಲ್ಲಿ ಏನೆಲ್ಲ ಗುಣಗಳಿದೆ ಅದೆಲ್ಲವನ್ನು ಬಾಬಾ ನಮ್ಮಲ್ಲಿ ತುಂಬ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ನೆನಪಿನ ಯಾತ್ರೆ ಮಾಡಿ, ನನ್ನೊಬ್ಬನ ನೆನ್ಪು ಮಾಡಿ. ಇದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ನನ್ನ ಹೆಸರೇ ಪತೀತ ಪಾವನ. ಹಾಡ್ತಿರಿಯಲ್ಲ, ಹೇ ಪತೀತ ಪಾವನ ಬಾ. ಪರಂತು ವ ಕ್ಯಾ ಆಕರ್ ಕರೆಂಗೆ ಯೇ ನಹಿ ಜಾನ್ತೆ. ಪತೀತ ಪಾವನ ಬಾ ಅಂತ ಕರಿತೀರಿ, ಅವ್ರು ಬಂದು ಏನ್ ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ಏಕ್ ಸೀತಾ ತೋ ನೈ ಹೋಗಿ ತುಮ್ ಸಭೀ ಸೀತಾಯೇ. ಒಬ್ರು ಸೀತೆ ಅಲ್ಲ, ನೀವೆಲ್ಲರೂ ಆತ್ಮಗಳು, ನೀವು ಸೀತೆಯರು. ರಾಮ ಒಬ್ಬರೇ ಆತ್ಮಗಳ ರಾಮ. ಶಿವಬಾಬಾ ಅವರು ಆತ್ಮಗಳೆಲ್ಲರೂ ಸೀತೆಯರು. ಎಲ್ಲ ಭಕ್ತಿ ಮಾರ್ಗದಲ್ಲಿ ಒಂದೊಂದೇ ಸ್ಯಾಂಪಲ್ ತೋರಿಸಿದ್ರಷ್ಟೇ. बाप तुम बच्चों को बेहद में ले जाने के लिए बेहद की बातें सुनाते हैं. तुम बेहद की बुद्धि से जानते हो मेल और फीमेल सब सीताएं हैं. ಬಾಬೋರ್ ನಿಮ್ಮ ಮಕ್ಕಳಿಗೆ ಬೇಹದ್ದಲ್ಲಿ ತಗೊಂಡು ಹೋಗ್ತಾರೆ. ಅದಕ್ಕೆ ಬೇಹದ್ದಿನ ಮಾತುಗಳನ್ನೇ ತಿಳಿಸ್ಕೊಡ್ತಾರೆ. ಈಗ ನಿಮ್ದು ಬೇಹದ್ ಬುದ್ಧಿ, ವಿಶಾಲ ಬುದ್ಧಿ, ಅದರಿಂದ ನೀವು ತಿಳ್ಕೊಂಡಿದ್ದೀರಿ ಸ್ತ್ರೀ ಪುರುಷ ಎಲ್ಲರೂ ಸೀತೆಯರೇನು.
ಏಕೆಂದ್ರೆ ಇಲ್ಲಿ ಶರೀರವನ್ ಸೀತೆ ಅಂತಲ್ಲ, ಶರೀರದ ಹೆಸರಿನ ಸೀತೆ ಅಲ್ಲ ಇದು. ಎಲ್ಲ ಆತ್ಮಗಳು ಸೀತೆಯರು. ಎಲ್ಲರೂ ರಾವಣನ ಮುಷ್ಟಿಯಲ್ಲಿದ್ದಾರೆ. ಬಾಪ್ ರಾಮ್ ಆಕರ್ ಸಬ್ಕೋ ರಾವಣ್ ಕಿ ಕೈದ್ ಸೆ ನಿಕಾಲ್ತೆ ಹೇ. ಬಾಬೋರು ರಾಮ ಬಂದು ನಮ್ಮನ್ನ ರಾವಣನ ಬಂಧನದಿಂದ ಬಿಡಿಸ್ತಾರೆ. ನೋಡಿ, ರಾಮನು ನೇರವಾಗಿ ಬಿಡ್ಸಕ್ಕಾಗಲ್ಲ, ಅವನಿಗೂ ಕಪಿ ಸೈನ್ಯ ಬೇಕು. ನೋಡಿ, ಸೀತೆನ ರಾವಣನ ಬಂಧನದಿಂದ ಯಾರು ಬಿಡಿಸಿದ್ರು? ಹನುಮಂತ. ಸೈನ್ಯ ಅಂದ್ರೆ ಬಾಬೋರು ಮಕ್ಕಳ ಮೂಲಕ. ಬಾಬೋರು ಹೆಂಗ್ ಸಿಕ್ಕಿದ್ರು ನಮ್ಗೆ? ಯಾರಾದ್ರೂ ನಿಮಿತ್ತ ಆತ್ಮಗಳಾಗ್ತಾರಲ್ವಾ? ಹಂಗೆ ಎಷ್ಟು ಸ್ಪಷ್ಟವಾಗಿದೆ. ಬಾಬೋರ್ ನಮ್ಮನ್ನು ಹೆಂಗೆ ರಾವಣನ ಬಂಧನದಿಂದ ಬಿಡಿಸ್ತಾರೆ. ಅದಕ್ಕೆ ಇಷ್ಟು ದೊಡ್ಡ ಸೈನ್ಯ ಇದೆಯಲ್ಲ ವಿಶ್ವದಲ್ಲಿ. रावण कोई मनुष्य नहीं है, ये समझाया जाता हर एक में 5 विकार है, इसलिए रावण राज्य कहा जाता है. ರಾವಣ ಅಂದ್ರೆ ವ್ಯಕ್ತಿ ಅಲ್ಲ, ಮನುಷ್ಯ ಅಲ್ಲ. ಬಾಬೋರ್ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಲ್ಲಿರೋ 5 ವಿಕಾರಗಳೇ ರಾವಣ. ಇದಕ್ಕೆ ರಾವಣ ರಾಜ್ಯ ಅಂತ ಕರೆಯೋದು. ಎಲ್ಲರ ಒಳಗಡೆನೂ ರಾವಣ, ಇಡೀ ವಿಶ್ವದಲ್ಲೂ ರಾಜ್ಯ ರಾವಣಂದು. ಇದಕ್ಕೆ ವಿಕಾರಿ ರಾಜ್ಯ, ವಿಕಾರಿ ವಿಶ್ವ ಅಂತ ಹೇಳಲಾಗುತ್ತೆ. ಅದು ನಿರ್ವಿಕಾರಿ ಜಗತ್ತು, ಇದು ವಿಕಾರಿ ಜಗತ್ತು. ಎರಡು ಬೇರೆ ಬೇರೆ ಹೆಸರಿದೆ. ಇದೀಗ ವೇಷಾಲಯ, ಇದು ಸತ್ಯಯುಗ ಶಿವಾಲಯ. ಅದು ನಿರ್ವಿಕಾರಿ ಜಗತ್ತು, ಎಲ್ಲಿ ಲಕ್ಷ್ಮೀ ನಾರಾಯಣರು ಅಲ್ಲಿಗೆ ಮಾಲೀಕರಿರ್ತಾರೆ. ಇನ್ನೊಂಕೆ ಹಾಗೆ ವಿಕಾರಿ ಮನುಷ್ಯ ಜಾಕರ್ ಮಾತಾ ಟೇಕ್ತೆ. ಅದೇ ಲಕ್ಷ್ಮೀ ನಾರಾಯಣರು ಅಥವಾ ದೇವತೆಗಳು, ಅವ್ರ ಮುಂದೆ ವಿಕಾರಿ ಮನುಷ್ಯರು ಹೋಗಿ ತಲೆ ಬಾಗ್ತಾರೆ. ವಿಕಾರಿ ರಾಜಾಯ್ ಉನ್ ನಿರ್ವಿಕಾರಿ ರಾಜಾओं के आगे ಮಾತಾ ಟೇಕ್ತೆ, ये भी तुम जानते हो. ದ್ವಾಪರ ಕಲಿಯುಗದ ವಿಕಾರಿ ರಾಜರುಗಳು, ನಿರ್ವಿಕಾರಿ ರಾಜರುಗಳು, ರಾಜ ಮಹಾರಾಜರು ಲಕ್ಷ್ಮೀನಾರಾಯಣರು, ಸೀತಾರಾಮ, ಇವರು ನಿರ್ವಿಕಾರಿ ರಾಜರು. ಅವ್ರ ಮುಂದೆ ವಿಕಾರಿ ರಾಜರು ಹೋಗಿ ತಲೆ ಬಾಗ್ತಾರೆ. ಇದೆಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಮನುಷ್ಯರು ಕಲ್ಪದ ಆಯುಷ್ ಅವ್ರಿಗೆ ಗೊತ್ತಿಲ್ಲ, ಅದರಿಂದ ಲಕ್ಷಾಂತರ ವರ್ಷಗಳಂತ ಹೇಳ್ಬಿಡ್ತಾರೆ. ಕಲ್ಪಕ್ಕೆ ಆಯು ಕಾ ಪತಾ ನಹೀ ತೋ ಸಮझ कैसे सकेंगे रावण राज कब शुरू होता है, ಆಧಾ ಆಧಾ ಹೋನಾ ಚಾಹಿಯೇ ನಾ. ರಾವಣ ರಾಜ್ಯ ಎಲ್ಲಿಂದ ಶುರು ಆಗುತ್ತೆ ಇದು ಮನುಷ್ಯರಿಗೆ ಗೊತ್ತಿಲ್ಲ. ಅರ್ಧ ಕಲ್ಪ ರಾಮರಾಜ್ಯ, ಅರ್ಧ ಕಲ್ಪ ರಾವಣ ರಾಜ್ಯ. ಬಾವೆ ಹೇಳ್ತಾರೆ, ಕಬ್ಸೆ ಶುರು ಕರೆ ಮೂಂಜಾರ ಕರ್ದಿಯಾ. ಇದು ಎಲ್ಲಿಂದ ಆರಂಭ ಆಗುತ್ತೆ, ಎಲ್ಲಿವರೆಗೂ ನಡೆಯುತ್ತೆ, ಎಲ್ಲ ಗೊಂದಲಗಳನ್ನ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಲಕ್ಷಾಂತರ ವರ್ಷಗಳಂತೆಲ್ಲ ಬರೆದ್ಬಿಟ್ಟು. अब बाबा समझाते हैं ये 5000 वर्ष का चक्र फिरता रहता है, अभी तुमको पता पड़ा है, हम 84 का पार्ट बजाते हैं. ಈಗ ಬಾಬೋರ್ ತಿಳಿಸ್ಕೊಡ್ತಾರೆ, ಈ 5000 ವರ್ಷದ ಚಕ್ರ ತಿರುಗ್ತಾ ಇರುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಾಗಿದೆ, 84 ಜನ್ಮದ ಪಾತ್ರವನ್ನ ಮಾಡ್ತಾ ಬಂದಿದ್ದೀವಿ. ಈಗ ಪಾತ್ರ ಮುಗೀತು, ಡ್ರಾಮಾ ಎಂಡ್ ಆಗುತ್ತೆ, ನಾವು ಮನೆಗೆ ವಾಪಸ್ ಹೋಗ್ಬೇಕು. ಮತ್ತೆ ಬರ್ತೀವಿ ಸತ್ಯಯುಗದಲ್ಲಿ. ಸತ್ಯ ತ್ರೇತಾಯುಗದಲ್ಲಿ ಪುನರ್ಜನ್ಮವನ್ನ ಪಡಿತೀವಿ. ಅದು ರಾಮರಾಜ್ಯ. ಮತ್ತೆ ಕೆಳಗಿಳಿತಾ ಇಳಿತಾ ರಾವಣ ರಾಜ್ಯಕ್ಕೆ ಬರ್ತೀವಿ. ಇದು ಸೋಲು ಗೆಲುವಿನ ಆಟ, ಸುಖ ದುಃಖದ ಆಟ ಇದು. तुम जीत पाते हो स्वर्ग के मालिक बनते हो, हार खाते हो तो नरक के मालिक बनते हो. ಮಾಯೆ ಮೇಲೆ ವಿಜಯ ಪಡ್ಕೊಂಡ್ರೆ ಸ್ವರ್ಗದ ಮಾಲೀಕರಾಗ್ತೀರಿ. ಮಾಯೆಗೆ ಸೋತ್ರೆ, ವಿಕಾರಗಳಿಗೆ ವಶ ಆದ್ರೆ ನರಕಕ್ಕೆ ಮಾಲೀಕರಾಗ್ತೀರಿ. ಸ್ವರ್ಗನೇ ಬೇರೆ. कोई मरते हैं कहते स्वर्ग पधारा, अभी तुम थोड़ी कहेंगे क्योंकि तुम जानते हो स्वर्ग कब होगा. ಯಾರಾದ್ರೂ ಶರೀರ ಬಿಟ್ರೆ ಸ್ವರ್ಗಸ್ಥರಾದ್ರು ಅಂತಾರೆ. ಈ ತರ ಈಗ ನೀವ್ ಹೇಳಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತಿದೆ ಸ್ವರ್ಗ ಯಾವಾಗಿರುತ್ತೆ ಅಂತ. ಈಗ ಯಾರು ಶರೀರ ಬಿಟ್ಟು ಹೋದವರು ಎಲ್ಲೂ ಸ್ವರ್ಗಕ್ಕೆ ಹೋಗಕ್ಕೆ ಎಲ್ಲಿದೆ ಸ್ವರ್ಗ? ಸ್ವರ್ಗಕ್ಕೆ ಹೋದ್ರು ವೈಕುಂಠ ಸಮಾರಾಧನೆ, ವೈಕುಂಠನೂ ಇಲ್ಲ, ಸಮಾರಾಧನೆನೂ ಇಲ್ಲ. ಇಲ್ಲಿ ಯಾರು ಶರೀರ ಬಿಡ್ತಾರೆ ನರಕದಲ್ಲಿ, ಮತ್ತೆ ನರಕದಲ್ಲೇ ಜನ್ಮ ಪಡಿಬೇಕು. ಮತ್ತೆ ಇನ್ನು ಏನ್ ಹೇಳ್ತಾರೆ ಮನುಷ್ಯರು? ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಲೀನ ಆಯ್ತು, ನಿರ್ವಾಣಕ್ಕೆ ಹೋದ್ರು. तुम कहेंगे ज्योति ज्योति को कोई समा नहीं सकते, सर्व का सद्गति दाता एक ही गाया जाता है.
ನೀವು ಮಕ್ಕಳಿಗೆ ಗೊತ್ತಿದೆ, ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಏನು ಲೀನ ಆಗೋದಿಲ್ಲ. ಸರ್ವರಿಗೂ ಸದ್ಗತಿ ದಾತ ಒಬ್ರೆ. ಸ್ವರ್ಗ ಅಂದ್ರೆ ಸತ್ಯಯುಗಕ್ಕೆ ಹೇಳಲಾಗುತ್ತೆ. ಈಗಿರೋದು ಕಲಿಯುಗ, ನರಕ ಇದು. ಇದೆಲ್ಲ ಭಾರತದ ಮಾತಿದು. ಬಾಕಿ ಮೇಲೆಲ್ಲೂ ಏನು ಇಲ್ಲ. ಮೇಲೆ ಯಾವ ಲೋಕನೂ ಇಲ್ಲ, ಮೇಲ್ ಯಾರು ವಾಸ ಮಾಡಕ್ಕೂ ಸಾಧ್ಯ ಇಲ್ಲ. ನೋಡಿ, ವಿಜ್ಞಾನಿಗಳ ಪ್ರಯತ್ನದಲ್ಲಿ ಏನೇನೆಲ್ಲ ಅನಾಹುತಗಳು ಆಗ್ತಾ ಇದೆ ಗೊತ್ತಿದೆ ಅಲ್ಲ. ಬರೀ ಒಂದು ಚಂದ್ರಲೋಕಕ್ಕೆ ಹೋಗಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ಮಾಡ್ಬೇಕಾಗತ್ತೆ. ಅದು ನ್ಯಾಚುರಲ್ ಲೈಫ್ ಅಲ್ಲ. ಅಂದ್ಮೇಲೆ ನಾವೇ ಹೇಳ್ತೀರಿ, ಇಲ್ಲಿ ಮೇಲೆಲ್ಲಿದೆ ಸ್ವರ್ಗ ಹೋಗಕ್ಕೆ? ಮೇಲೇನೂ ಇಲ್ಲ. ದಿಲ್ವಾಡ ಮಂದಿರದಲ್ಲೂ ಸ್ವರ್ಗನ ಮೇಲ್ ತೋರಿಸಿದ್ದಾರೆ. ಮೇಲೆ ಯಾಕೆ ತೋರಿಸಿದ್ದಾರೆ ಅಂದ್ರೆ ಮೇಲಿರುತ್ತೆ ಅಂತಲ್ಲ ಅರ್ಥ. ಅದು ಶ್ರೇಷ್ಠ ಅನ್ನೋದನ್ನ ಮೇಲಿಟ್ಟಿದ್ದಾರೆ. ಮನುಷ್ಯ ತಿಳ್ಕೊತಾರೆ, ಹೌದು ಸ್ವರ್ಗ ಮೇಲಿದೆ ಅಂತ. ಅರೆ ऊपर छत में मनुष्य कैसे होंगे? ಬುದ್ಧು ಟೆಹರೇನಾ? ಮೇಲಿದೆ ಸ್ವರ್ಗ ಅಂತ ಹೇಳ್ತಾರೆ. ಮೇಲಿದ್ರೆ ಮೇಲ್ ಹೆಂಗ್ ನಿಂತ್ಕೊತಾನೆ ಮನುಷ್ಯ? ಎಷ್ಟು ಬುದ್ಧುಗಳಲ್ಲ, ಎಷ್ಟು ದಡ್ರಲ್ವಾ? ನೋಡಿ, ಚಂದ್ರಲೋಕಕ್ಕೆ ಅದೆಷ್ಟು ಕಿಲೋಮೀಟರ್ಗಳು ಹೋದ್ರೆ ಅಲ್ಲಿ ಮನುಷ್ಯ ಈ ತರ ಗುರುತ್ವಾಕರ್ಷಣೆಯಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ ಅಂತೆಲ್ಲ ಗೊತ್ತಿದೆ. ಇನ್ನ ಮೇಲೆ ಎಲ್ಲೋ ಲೋಕ ಇದೆ, ಅಲ್ಲಿ ಇರ್ತಾರೆ ಅಂದ್ರೆ ಹೆಂಗಿದು? ಎಷ್ಟು ಬುದ್ಧುಗಳಲ್ವಾ ಮನುಷ್ಯರು. ಯಾರು ಹೇಳಿದ್ರು ಅವ್ರು ಹೇಳಿದ್ದನ್ನು ಎಲ್ರು ಹೇಳ್ಕೊಂಬಂದ್ರಷ್ಟೇನೆ, ಅದ್ರ ಬಗ್ಗೆ ಯಾರು ವಿಚಾರನೆ ಮಾಡಲ್ಲ. ಬಾಬೋರಿಗೆ ನಿಮ್ಮ ಮಕ್ಕಳಿಗೆ ಪ್ರತಿ ಒಂದು ಮಾತು ಸ್ಪಷ್ಟ ಮಾಡಿ ತಿಳಿಸ್ಕೊಡ್ತಾರೆ. तुम जानते हो यहाँ ही स्वर्गवासी थे, यहाँ ही फिर ನರಕವಾಸಿ बनते हैं. ಇಲ್ಲೇ ನೀವು ಸ್ವರ್ಗವಾಸಿಗಳಿದ್ದವರು, ಇದೇ ಭೂಮಿ ಮೇಲೆ. ಇಲ್ಲೇ ನೀವು ನರಕವಾಸಿಗಳಾಗ್ತೀರಿ, ಮತ್ತೆ ಪುನಃ ಸ್ವರ್ಗ ಬರುತ್ತೆ, ಸ್ವರ್ಗವಾಸಿಗಳಾಗ್ತೀರಿ. ಈ ಜ್ಞಾನನೇ ನರನಿಂದ ನಾರಾಯಣ ಆಗೋ, ನಾರಿಯಿಂದ ಶ್ರೀ ಲಕ್ಷ್ಮಿ ಆಗೋ ಜ್ಞಾನ ಇದು. ನೋಡಿ, ಕಥೆನೂ ಯಾರ್ದು ಹೇಳಿಸ್ತಾರೆ? ಸತ್ಯನಾರಾಯಣನ ಕತೆ ಹೇಳಿಸ್ತಾರವ. ರಾಮ್ ಸೀತಾ ಕಿ ಕಥಾ ನೈ ಕೇತೆ, ಯೇ ಹೇ ನರ್ ಸೆ ನಾರಾಯಣ ಬನ್ನೆ ಕಿ ಕಥಾ. ರಾಮ ಸೀತೆ ಕತೆ ಹೇಳಿಸಲ್ಲ, ರಾಮಾಯಣ ಹೇಳ್ತಾರೆ ಹೌದು, ಆದ್ರೆ ಸತ್ಯನಾರಾಯಣನ ಕತೆ ಹೇಳಿಸ್ತಾರೆ. ಏಕೆಂದ್ರೆ ಶ್ರೇಷ್ಠ, ಅತಿ ಶ್ರೇಷ್ಠ ಪದವಿ ಲಕ್ಷ್ಮೀ ನಾರಾಯಣ ಪದವಿ. ವಿಶ್ವ ಮಹಾರಾಜ, ವಿಶ್ವ ಮಹಾರಾಣಿ ನಂಬರ್ 1. फिर भी 2 कला कम हो जाती. ರಾಮ ರಾಜ, ಸೀತೆ ರಾಣಿ ಆದ್ರೆ ಅವ್ರ ರಾಜ್ಯದಲ್ಲಿ ಏನಾಗುತ್ತೆ? 2 ಕಳೆ ಕಡಿಮೆ ಆಗುತ್ತೆ. ಮಕ್ಕಳೇ, ಪುರುಷಾರ್ಥ ಉನ್ನತ ಪದವಿಗೆ ಮಾಡ್ಲಾಗತ್ತೆ. फिर अगर नहीं करते तो जाकर ಚಂದ್ರವಂಶಿ बनते हैं. ಉನ್ನತ ಪದವಿಗೆ ನೀವು ಪುರುಷಾರ್ಥ ಮಾಡ್ಲಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಅವಶ್ಯಕವಾಗಿ ನೀವು ಚಂದ್ರವಂಶಿಗಳಾಗ್ತೀರಿ. ಭಾರತವಾಸಿ ಪತೀತರು ತಮ್ಮ ಧರ್ಮವನ್ನೇ ಮರ್ತು ಬಿಟ್ಟಿದ್ದಾರೆ. ಧರ್ಮ ಮರ್ತು ಬಿಟ್ಟು ಯಾವ್ಯಾವ ಧರ್ಮದಲ್ಲಿ ಬೇಕಾದ್ರೂ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. क्रिश्चियन बल सतो से तमो प्रधान बने, फिर भी क्रिश्चियन संप्रदाय के तो है ना. आदि सनातन देवी देवता संप्रदाय वाले तो अपने को हिंदू कह देते हैं. ಭಲೆ ಕ್ರಿಶ್ಚಿಯನ್ಸ್, ಕ್ರೈಸ್ತ ಆತ್ಮ ಬರೋದೇ ಸತೋ ಸ್ಥಿತಿಯಲ್ಲಿ, ತಮೋ ಪ್ರಧಾನರಾಗಿದ್ದಾರೆ, ಕ್ರಿಶ್ಚಿಯನ್ ಸಂಪ್ರದಾಯದವರು ಅಂತ ಹೇಳ್ಕೊತಾರೆ. ನೀವಂತೂ ಆದಿ ಸನಾತನ ದೇವಿ ದೇವತಾ ಧರ್ಮದವರು, ದೇವಿ ದೇವತಾ ಸಂಪ್ರದಾಯದವರು. ಮತ್ತೆ ತಮ್ಮ ಧರ್ಮ ಕರ್ಮ ಎಲ್ಲ ಮರ್ತು ಬಿಟ್ಟು ಹಿಂದೂಗಳು ಅಂತ ಹೇಳ್ಕೊಂಡು ಬಂದಿದ್ದೀರಿ. ಎವಿ ನೈ ಸಮಸ್ಯೆ ಕಿ ಹಮ್ ಅಸುಲ್ ದೇವಿ ದೇವತಾ ಧರ್ಮ ಕೆ ಹೇ. ವಂಡರ್ ಹೇನಾ, ಇದು ಗೊತ್ತಿಲ್ಲ ನಾವು ಅಸುಲ್ ದೇವಿ ದೇವತಾ ಧರ್ಮದವರು. ಅದ್ಭುತ ಅಲ್ವಾ? ಬಾಬಾ ಹೇಳ್ತಾರೆ, ತುಮ್ ಪೂಚ್ತೆ ಹೋ ಹಿಂದೂ ಧರ್ಮ ಕಿಸ್ನೆ ಸ್ಥಾಪನ್ ಕಿಯ. ಕೇಳಿ ಯಾರನ್ನಾದ್ರು, ಹಿಂದೂ ಧರ್ಮ ಅಂತ ಏನು ಹೋರಾಡ್ತಾರಲ್ಲ, ಬಾಬಾ ಹೇಳ್ತಾರೆ ಹಿಂದೂ ಧರ್ಮ ಯಾರು ಸ್ಥಾಪನೆ ಮಾಡಿದ್ರು? ಈ ಪ್ರಶ್ನೆ ಏನಾದ್ರೂ ಕೇಳ್ಬಿಟ್ರೆ ನೀವು ಫುಲ್ ಗೊಂದಲದಲ್ಲಿ ಬರ್ತಾರೆ. ಯಾಕೆಂದ್ರೆ ಅದ್ರ ಪ್ರಶ್ನೆನೇ ಬಂದಿಲ್ಲ ಮನುಷ್ಯರಿಗೆ ಇವತ್ತಿನವರೆಗೂ. ಹೋರಾಡ್ತಾರೆ ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ ಎಲ್ಲ. ದೇವತಾओं की पूजा करते, देवता धर्म के ठहरे ना, परंतु समझते नहीं. ಯಾರು ಯಾವ ಧರ್ಮದವರು ಅವರು ಅವರನ್ನೇ ಪೂಜಿಸ್ತಾರಲ್ವಾ. ಈ ಕ್ರಿಶ್ಚಿಯನ್ಸ್ ಕ್ರೈಸ್ತನ್ನೇ ಪೂಜಿಸ್ತಾರೆ, ಬೌದ್ಧಿಸ್ಟ್ ಬುದ್ಧನ್ನೇ ಪೂಜಿಸ್ತಾರೆ. ಹಾಗೆ ದೇವತಾ ಧರ್ಮದವರು ದೇವತೆಗಳನ್ನೇ ಪೂಜಿಸ್ತಾರೆ. ಆದ್ರೆ ಮನುಷ್ಯರಿಗೆ ಇದೇನು ಗೊತ್ತಿಲ್ಲ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಇದೆ.
ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಜ್ಞಾನನೂ ಇದೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವು ಮೊದಲು ಸೂರ್ಯವಂಶಿಗಳಿದ್ವಿ, ಮತ್ತೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್, ಸೂರ್ಯವಂಶದಲ್ಲಿ ಇದ್ದವರು ಮತ್ತೆ ಕ್ರಮೇಣ ಕೆಳಗೆ ಇಳಿತಾ ಇಳಿತಾ ದ್ವಾಪರ ಯುಗದ ನಂತರ ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗ್ತಾರೆ ಅನೇಕರು. हम पुनर्जन्म लेते आते, तुम्हारे में भी कोई यथार्थ रीति जानते हैं। स्कूल में भी कोई स्टूडेंट की बुद्धि में अच्छी ರೀತಿ बैठता, कोई की बुद्धि में कम बैठता है. ಬಾವೆ ಹೇಳ್ತಾರೆ, ನೋಡಿ ನಿಮ್ಮಲ್ಲೂ ಕೆಲವರು ಯಥಾರ್ಥವಾಗಿ ತಿಳ್ಕೊಂಡಿದ್ದೀರಿ. ಸ್ಕೂಲಲ್ಲೂ ಹಂಗೆ ಅಲ್ವಾ, ವಿದ್ಯಾರ್ಥಿಗಳು ಎಲ್ಲರ ಬುದ್ಧಿಯಲ್ಲಿ ಒಂದೇ ತರ ಕೂತ್ಕೊಳ್ಳಲ್ಲ. ಕೆಲವ್ರ ಬುದ್ಧಿಯಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಕೆಲವ್ರ ಬುದ್ಧಿಯಲ್ಲಿ ಕಮ್ಮಿ ಕೂತ್ಕೊಳ್ಳುತ್ತೆ. यहाँ भी जो नापास होते उनको क्षत्रिय कहा जाता है. ಅಲ್ಲೂ ಪಾಸು ಫೇಲು ಆಗ್ತಾರಲ್ಲ, ಇಲ್ಲೂ ಪಾಸ್ ಆದ್ರೂ ಸೂರ್ಯವಂಶಿಗಳು, ಫೇಲ್ ಆದ್ರೂ ಚಂದ್ರವಂಶಿ ಕ್ಷತ್ರಿಯರು. ದೋ ಕಲಾ ಕಮ್ ಹೋಗಯನ ಸಂಪೂರ್ಣ ಬನ್ನ ಸಕೆ. ಎರಡು ಕಳೆ ಕಮ್ಮಿ ಆಗತ್ತಲ್ವಾ, ಸಂಪೂರ್ಣರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಬೇಹದ್ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ಇದೆ. ಸ್ಕೂಲಲ್ಲಿ 10 ದಿನ ಹಿಸ್ಟ್ರಿ ಜಾಗ್ರಫಿ ಓದಿಸ್ತಾರೆ, ಏನ್ 1-2,000 ವರ್ಷದ್ದು ಹಿಸ್ಟ್ರಿ ಜಾಗ್ರಫಿ ಓದಿಸ್ತಾರೆ. ವ ಕೊಯ್ ಮೂಲ ವತನ್ ಸೂಕ್ಷ್ಮ ವತನ್ ಕೋ ಥೋಡಿ ಜಾನ್ತೆ. ಲೌಕಿಕ ವಿದ್ಯೆಯಲ್ಲಿ ಇದನ್ನ ಯಾರಾದ್ರೂ ಹೇಳ್ತಾರ? ಮೂಲವತನ, ಸೂಕ್ಷ್ಮವತನ, ಇದು ಸ್ಥೂಲವತನ, ಇದು ಯಾರಿಗೂ ಗೊತ್ತಿಲ್ಲ. ಸಾಧು ಸಂತರು ಯಾರ ಬುದ್ಧಿಯಲ್ಲೂ ಈ ಮಾತುಗಳಿಲ್ಲ. ನಿಮ್ಮ ಬುದ್ಧಿಯಲ್ಲಿ ಇವಾಗಿದೆ. ಮೂಲವತನ ಅಂದ್ರೆ ಎಲ್ಲಿ ನಾವೆಲ್ಲ ಆತ್ಮಗಳು ಇರ್ತೀವಿ. ಇದೀಗ ನಾವಿರೋದು ಸ್ಥೂಲವತನ. ಇದು ನಿಮ್ ಬುದ್ಧಿಯಲ್ಲಿ ಎಲ್ಲ ಜ್ಞಾನನೂ ಇದೆ. ಈಗ ನೀವು ಸ್ವದರ್ಶನ ಚಕ್ರಧಾರಿ ಸೈನ್ಯ ಇಲ್ಲಿ ಕುತ್ಕೊಂಡಿದ್ದೀರಿ. ಸೈನ್ಯ ಅಂದ್ರೆ ಗ್ರೂಪ್ ಇದೆ, ಒಬ್ಬರೇ ಸ್ವದರ್ಶನ ಚಕ್ರಧಾರಿ ಅಲ್ಲ, ಇಷ್ಟೊಂದು ಜನ ಲಕ್ಷಾಂತರ ಮಕ್ಕಳು ಸುದರ್ಶನ ಚಕ್ರಧಾರಿ ಸೈನ್ಯ ಇದು. ಸೇನಾ ಬಾಪೋರ್ ಚಕ್ರಕ್ಕೋ ಯಾದ್ ಕರ್ತಿ ಹೈ. ಈ ಸೈನ್ಯ ಬಾಬೋರನ್ನು ಮತ್ತೆ ಸ್ವದರ್ಶನ ಚಕ್ರವನ್ನು ನೆನ್ಪು ಮಾಡ್ತೀರಿ. ನಿಮ್ ಬುದ್ಧಿಯಲ್ಲಿ ಎಲ್ಲ ಜ್ಞಾನನೂ ಇದೆ. ಬಾಕಿ ಕೊಯ್ ಹಥಿಯಾರ್ ಆದಿ ನಹಿ ಹೈ. ಜ್ಞಾನ ಸೇ ಸ್ವಕ ದರ್ಶನ್ ಹುವಾ ಹೈ. ಇಲ್ಲಿ ಯಾವುದೇ ಅಸ್ತ್ರ ಶಸ್ತ್ರಗಳಿಲ್ಲ, ಜ್ಞಾನದಿಂದ ಸ್ವದರ್ಶನ ಆಗುತ್ತೆ. ಬಾಬಾ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ. ಈಗ ಬಾಬೋರ ಆಜ್ಞೆ ಆಗಿದೆ, ಈ ರಚಯಿತಾಕೋ ಯಾದ್ ಕರೋ ತೋ ವಿಕರಂ ವಿನಾಶೋಗಿ. ಈಗ ರಚಯಿತನ ಆದೇಶ ಏನು ಅಂದ್ರೆ ರಚಯಿತನನ್ನ ನೆನ್ಪು ಮಾಡಿ, ಇದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಎಷ್ಟು ಸ್ವದರ್ಶನ ಚಕ್ರಧಾರಿಗಳಾಗ್ತೀರಿ, ಅನ್ಯರನ್ನು ಮಾಡ್ತೀರಿ, ಯಾರು ಜಾಸ್ತಿ ಸರ್ವಿಸ್ ಮಾಡ್ತೀರಿ ಅವರಿಗೆ ಜಾಸ್ತಿ ಪದವಿ ಸಿಗುತ್ತೆ. ಯಾರೆಷ್ಟು ಸುದರ್ಶನ ಚಕ್ರಧಾರಿ ಆಗ್ತೀರಿ, ಯಾರು ಅನ್ಯರನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡ್ತೀರಿ, ಜಾಸ್ತಿ ಸರ್ವಿಸ್ ಮಾಡ್ತೀರಿ, ಅವರಿಗೆ ಜಾಸ್ತಿ ಪದವಿ ಸಿಗುತ್ತೆ. ಇದು ಕಾಮನ್ ಮಾತಲ್ವಾ ಇದು ಜಗತ್ತಲ್ಲೂ. बाप को बोले ही तो गीता में श्री कृष्ण का नाम डालने से. ಬಾಬೋರ್ನೇ ಮರ್ತ್ ಬಿಟ್ರಿ, ಯಾಕೆಂದ್ರೆ ಗೀತೆಯಲ್ಲಿ ಶ್ರೀ ಕೃಷ್ಣನ ಹೆಸರಾಕ್ಬಿಟ್ಟಿದಿರಿ. ಕೃಷ್ಣನನ್ನ ಎಲ್ಲರೂ ತಂದೆ ಅಂತ ಕರೀಲಿಕ್ಕೆ ಹೇಗ್ ಸಾಧ್ಯ? ಆಸ್ತಿ ತಂದೆಯಿಂದ ಮಾತ್ರ ಸಿಗದು. ಪತೀತ ಪಾವನ ಅಂತ ಹೇಳೋದು ತಂದೆಗೆ. ಎಸ್ಸಬ್ ಆಯೆ ತಬ್ ಜಬ್ ಆಯೆ ತಬ್ ಹಮ್ ವಾಪಸ್ ಶಾಂತಿ ಧಾಮ್ ಮೇ ಜಾಯೆ. ಯಾವಾಗ ಶಿವಬಾಬೋರ್ ಬರ್ತಾರೆ ಅವಾಗ್ಲೇ ನಾವೆಲ್ಲರೂ ವಾಪಸ್ ಶಾಂತಿಧಾಮಕ್ಕೆ ಹೋಗೋದು. ಮನುಷ್ಯ ಮುಕ್ತಿ के लिए कितना माता मारते हैं, तुम कितना सहज समझाते हो. ಮನುಷ್ಯರು ಮುಕ್ತಿಗೋಸ್ಕರ ಎಷ್ಟೊಂದು ತಲೆ ಚಚ್ಕೋತಾರೆ, ಏನೇನೆಲ್ಲ ಕಷ್ಟ ಪಡ್ತಾರೆ ನೋಡಿ. ಈಗ ಬಾಬೋರ್ ಎಷ್ಟು ಚೆನ್ನಾಗಿ ಸಹಜವಾಗಿ ತಿಳಿಸ್ಕೊಟ್ಟಿದ್ದಾರೆ, ನೀವು ಬೇರೆಯವರಿಗೆ ಸಹಜವಾಗಿ ತಿಳಿಸ್ಕೊಡ್ತೀರಿ. ಹೇಳಿ, ಪತೀತ ಪಾವನ ಪರಮಾತ್ಮ ಅಂದ್ಮೇಲೆ ಗಂಗಾ ಸ್ನಾನ ಮಾಡ್ತೀರ ಯಾಕೆ? ಪತೀತ ಪಾವನ ಬಾ ಅಂತ ಕರಿತೀರಿ, ಮತ್ತೆ ಗಂಗಾ ಸ್ನಾನ ಯಾಕೆ ಮಾಡ್ತೀರಿ? गंगा के कंटे पर जाकर बैठते कि वहां ही हम मरे. पहले बंगाल में जब कोई मरने पर होते थे गंगा में जाकर हरि बोल करते थे. ಗಂಗಾ ನದಿ ತೀರದಲ್ಲಿ ಹೋಗಿ ನಾವು ಶರೀರ ಬಿಡಬೇಕು, ಆವಾಗ ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತ ಹೇಳಿ ಒಂದು ಭಕ್ತಿಯ ಭಾವನೆ ಅದು. ಮೊದಲು ಬೆಂಗಾಲಿಸ್ ಯಾರಾದ್ರೂ ಶರೀರ ಬಿಟ್ರೆ
ಶರೀರ ಬಿಡೋ ಸ್ಥಿತಿಯಲ್ಲಿದ್ರೆ ಬಿಡಕ್ ಮುಂಚೆನೆ ಕರ್ಕೊಂಡು ಹೋಗಿ ಆ ನದಿಯಲ್ಲಿ ಮುಳುಗಿಸಿ ಹರಿ ಬೋಲ್ ಅಂತ ಹಂಗೆ ಬರಂಧಾಮಕ್ಕೆ ಹೋಗೋದು. समझते थे ये मुक्त हो गया, अब आत्मा तो निकल गई, वह तो पवित्र बनी नहीं. ಮುಳುಗಿಸ್ಬಿಟ್ಟು ಸಾಯಿಸ್ಬಿಟ್ಟು ತಿಳ್ಕೊತಾರೆ ಮುಕ್ತ ಹಾಕ್ಬಿಟ್ರಿ ಇವರು, ಮುಕ್ತಿ ಸಿಕ್ಬಿಡ್ತು. ಆತ್ಮ ಶರೀರ ಬಿಟ್ಟು ಹೋಯ್ತು, ಹೌದು, ಪವಿತ್ರ ಅಂತೂ ಆಗ್ಲೇ ಇಲ್ಲಲ್ಲ. ಆತ್ಮವನ್ನ ಪವಿತ್ರವನ್ನಾಗಿ ಮಾಡೋರು ತಂದೆ ಒಬ್ರೆ, ಉನ್ಕೋ ಹಿ ಪುಕಾರ್ತೆ, ಅದರಿಂದನೇ ಪತಿತ ಪಾವನ ಅಂತ ಅವರನ್ನೇ ಎಲ್ಲರೂ ಕರೆಯೋದು. अब बाबा कहते मुझे याद करो तो विकर्म विनाश होंगे. ಮಕ್ಕಳೀಗ ನನ್ನೊಬ್ಬನ ನೆನ್ಪು ಮಾಡಿ, ಇದರಿಂದ ಮಾತ್ರ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಬಾಬೋರ್ ಬಂದು ಹಳೆ ಜಗತ್ತನ್ನ ಹೊಸದನ್ನಾಗಿ ಮಾಡ್ತಾರೆ. ಬಾಕಿ ನೈ ರಚತೆ ನಹಿ, ಹೊಸದನ್ನಾಗಿ ಸೃಷ್ಟಿ ಮಾಡಲ್ಲ, ಹಳೆದನ್ನೇ ಹೊಸದನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋं ಪ್ರತಿ ಮಾತ್ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते नमस्ते. धारणेಗೋಸ್ಕರ ಮುಖ್ಯ ಸಾರಾಂಶ. ಬಾಪ ಮೇ ಜೋ ಗುಣ ಹೇ ವ ಸ್ವಯಂ ಮೇ ಬರ್ನೆ. ಬಾಬೋರಲ್ಲಿ ಏನು ಗುಣಗಳಿದೆಯೋ ಅದನ್ನೇ ತನ್ನಲ್ಲೂ ತುಂಬಿಕೊಳ್ಬೇಕು. ಇಮ್ತಿಹಾನ್ ಕೆ ಪೆಹಲೆ ಪುರುಷಾರ್ಥ ಸ್ವಯಂ ಕೋ ಕಂಪ್ಲೀಟ್ ಪಾವನ್ ಬನಾನಾ ಹೈ. ಪರೀಕ್ಷೆ ಬರಕ್ ಮುಂಚೆ ನೋಡಿ, ವಿದ್ಯಾರ್ಥಿ ಯಾವಾಗ ಓದ್ ರೆಡಿ ಆಗ್ಬೇಕು? ಪರೀಕ್ಷೆ ಬಂದ ಮೇಲ. ಪರೀಕ್ಷೆ ಬರ್ಲಿಕ್ಕೆ ಮೊದಲು ಪುರುಷಾರ್ಥ ಮಾಡಿ ನಿಮ್ಮನ್ನು ಕಂಪ್ಲೀಟ್ ಪಾವನ ಮಾಡ್ಕೊಳ್ಬೇಕು. ಇಸ್ವಿ ಮಿಯಾ ಮಿಟ್ಟು ನೈ ಬನ್ನ. ಮೊದಲೇ ಏನೂ ಆಗೇ ಇಲ್ಲ, ಆಗಕ್ ಮುಂಚೆನೆ ನಾನೆಲ್ಲ ಸಂಪನ್ನ ಆಗ್ಬಿಟ್ಟಿದ್ದೀನಿ, ಪರಿಪೂರ್ಣ ಆಗ್ಬಿಟ್ಟಿನಿ ಅಂತ ತಿಳ್ಕೊಳ್ಬೇಡಿ. ನಯಾ ಪೈಸೆ ಆಗೇ ಇರೋದೇ ಇಲ್ಲ, ನಾನು ಸಂಪನ್ನ ಆಗ್ಬಿಟ್ಟಿದ್ದೀನಿ ಅಂದ್ರೆ ಹೆಂಗೆ? ಮಕ್ಕಳೇನು ತುಂಬಾ ಪುರುಷಾರ್ಥ ಮಾಡಕ್ಕಿದೆ ನೀವು. ಮತ್ತೆ ಪಾವನ ಆಗಿ ಸಂಪನ್ನ ಆದ್ರೆ ಇಲ್ಲಿ ಈ ಶರೀರದಲ್ಲಿ ಹೆಂಗಿರೋದು? ಆತ್ಮ ಶರೀರ ಬಿಟ್ಟು ಹೊರಟೋಗ್ಬಿಡುತ್ತೆ, ಬ್ರಹ್ಮ ಬಾಬೋರ್ ತರ. ಎರಡನೇದು, ಸ್ವದರ್ಶನ ಚಕ್ರಧಾರಿಗಳಾಗಿ ಹಾಗೂ ಅನ್ಯರನ್ನು ಮಾಡಿ. ತಂದೆ ಮತ್ತು ಚಕ್ರವನ್ನು ನೆನ್ಪು ಮಾಡಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಮಾತುಗಳನ್ನ ಕೇಳಿ ತನ್ನ ಬುದ್ಧಿಯನ್ನ ಬೇಹದ್ದಲ್ಲಿ ಇಟ್ಕೋಬೇಕು. ಹದ್ದಲ್ಲಿ ಬರಬೇಡಿ, ಲಿಮಿಟೇಷನ್ ಅಲ್ಲಿ ಬರಬೇಡಿ, ಎಲ್ಲದರಲ್ಲೂ ವಿಶಾಲ ಬುದ್ಧಿಯವರಾಗಿ. वरदान, स्वस्थिति द्वारा परिस्थितियों पर विजय प्राप्त करने वाले संगम युगी विजयी रत्न भव. ಸ್ವಸ್ಥಿತಿಯಿಂದ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋರೆ ಸಂಗಮ ಯುಗಿ ವಿಜಯೀ ರತ್ನ ಭವ. ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋ ಸಾಧನ ಆಗಿದೆ ಸ್ವಸ್ಥಿತಿ. ಈ ದೇಹ ಬಿ ಪರ ಹೇ ಸ್ವ ನಹಿ. ಈ ದೇಹನು ಪರ ಇದೆ, ಸ್ವ ಅಲ್ಲ. ಸ್ವ ಅಂದ್ರೆ ನನ್ನ ಆತ್ಮ. ಸ್ವಸ್ಥಿತಿ ಸ್ವಧರ್ಮದಲ್ಲಿ ಸದಾ ಸುಖದ ಅನುಭವ ಆಗುತ್ತೆ. ಯಾವಾಗ ಸ್ವಸ್ಥಿತಿಯಲ್ಲಿರ್ತೀರಿ, ಸ್ವಧರ್ಮದಲ್ಲಿರ್ತೀರೋ ಸದಾ ಸುಖದ ಅನುಭವ ಮಾಡಿಸುತ್ತೆ ಆ ಸ್ಥಿತಿ. ಹಾಗೂ ಪ್ರಕೃತಿ ಧರ್ಮ और पर धर्म ये देह की स्मृति किसी न किसी प्रकार के दुख का अनुभव कराती है. ಸ್ವಸ್ಥಿತಿ ಸ್ವಧರ್ಮ ಸದಾ ಸುಖದ ಅನುಭವ ಮಾಡಿಸುತ್ತೆ. ಪ್ರಕೃತಿಯ ಧರ್ಮ, ಪ್ರಕೃತಿ ಅಂದ್ರೆ 5 ತತ್ವ, ಶರೀರ, ಕಣ್ಣಿಗೆ ಕಾಣದೆಲ್ಲವು. ಈ ಪ್ರಕೃತಿಯ ಧರ್ಮ ಆದ್ರೆ ಇದು ಪರಧರ್ಮ. ಇದು ದೇಹದ ಸ್ಮೃತಿ ಒಂದಲ್ಲ ಒಂದು ಪ್ರಕಾರದಲ್ಲಿ ದುಃಖದ ಅನುಭವ ಮಾಡಿಸುತ್ತೆ. तो जो सदा स्वस्थिति में रहता है वह सदा सुख का अनुभव करता है. ಯಾರು ಸದಾ ಸ್ವಸ್ಥಿತಿಯಲ್ಲಿರ್ತೀರೋ ಅವರು ಸದಾ ಸುಖದ ಅನುಭವ ಮಾಡ್ತೀರಿ. उसके पास दुख की लहर आ नहीं सकती है. ಸ್ವಸ್ಥಿತಿಯಲ್ಲಿರೋರು, ಸ್ವಧರ್ಮದಲ್ಲಿರೋರ ಹತ್ರ ದುಃಖದ ಅಲೆನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. वह संगम युगी विजयी रतन बन जाएंगे. ಅವರೇ ಈ ಸಂಗಮ ಯುಗಿ ವಿಜಯೀ ರತ್ನಗಳಾಗ್ತಾರೆ. ಯಾರು?
ಸ್ವಸ್ಥಿತಿಯಿಂದ ಪರಿಸ್ಥಿತಿಗಳ ಮೇಲೆ ವಿಜಯ ಪಡ್ಕೊಳ್ಳೋರೆ संगम युगी विजयी रत्नಗಳು। स्लोगन, परिवर्तन शक्ति द्वारा व्यर्थ संकल्पों के बहाव का फोर्स समाप्त करो। ಪರಿವರ್ತನಾ ಶಕ್ತಿಯಿಂದ ವ್ಯರ್ಥ ಸಂಕಲ್ಪಗಳ ಪ್ರವಾಹದ ಏನು ಫೋರ್ಸ್ ಇದೆ ಅದನ್ನ ಸಮಾಪ್ತಿ ಮಾಡಿ. ನೋಡಿ, ವ್ಯರ್ಥ ಸಂಕಲ್ಪಗಳು ಎಲ್ಲಾರು ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಪ್ರವಾಹದ ತರ ಬರುತ್ತೆ. ಒಟ್ಟೊಟ್ಟಿಗೆ ಎಷ್ಟು ಸಂಕಲ್ಪಗಳು ನಡೆಯುತ್ತೆ. ಅದನ್ನ ಪರಿವರ್ತನಾ ಶಕ್ತಿಯಿಂದ ವ್ಯರ್ಥ ಸಂಕಲ್ಪಗಳ ಪ್ರವಾಹವನ್ನ, ಆ ವೇಗವನ್ನ ಸಮಾಪ್ತಿ ಮಾಡಿ. ಅವ್ಯಕ್ತ ಇಶಾರೆ, ಕಮೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿ. लोग कहते जिधर देखते उधर तू ही तू है, और हम कहते हम जो करते जहां जाते वहां बाप ही है, ಅರ್ಥಾತ್ ತೂ ಹಿ ತೂ ಹೇ. ಮನುಷ್ಯರು ಭಕ್ತರು ಏನ್ ಹೇಳ್ತಾರೆ, ಎಲ್ಲಿ ನೋಡಿದ್ರು ಅಲ್ಲೆಲ್ಲ ನೀನೇ ನೀನು. ಯಾರಿಗೆ ಯಾರ ಮೇಲೆ ಪ್ರೀತಿ ಇದೆ ಎಲ್ಲ ಕಡೆ ಅವರೇ ಕಾಣಿಸ್ತಾರಲ್ವಾ. ಹಾಗೆ ನಾವು ಏನ್ ಹೇಳ್ತೀವಿ, ಎಲ್ಲಿ ನೋಡಿದ್ರು, ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು ಬಾಬವ್ರು ನನ್ನ ಜೊತೆನೇ ಜೊತೆ, ನೀನೇ ನೀನು. ಕರ್ತವ್ಯ जैसे साथ है ऐसे हर कर्तव्य करने वाला भी सदा साथ है। करनहार और करावनहार दोनों कंबाइंड है. ಹೆಂಗೆ ಕರ್ತವ್ಯ ಸದಾ ನಿಮ್ ಜೊತೆ ಇದೆ, ಹಾಗೆ ಕರ್ತವ್ಯ ಮಾಡಿಸೋರು ಸದಾ ನಿಮ್ ಜೊತೆಗಾರ ಇದ್ದಾರೆ. ಮಾಡೋಂಥವ್ರು ಹಾಗೂ ಮಾಡಿಸುವಂಥವ್ರು ಇಬ್ರು ಕಂಬೈಂಡ್ ಆಗಿದ್ದಾರೆ. ಮಾಡುವಂಥವ್ರು ಮತ್ತೆ ಮಾಡಿಸುವಂಥವ್ರು ಯಾರು? ಮಾಡುವಂಥದ್ದು ಆತ್ಮ, ಮಾಡಿಸುವಂಥವ್ರು ಬಾಬವ್ರು. ನಾನು ಬಾಬಾ ಕಂಬೈಂಡ್. ಎಲ್ಲಿ ನೋಡಿದ್ರಲ್ಲಿ ಭಕ್ತರಿಗೆ ನೀನೇ ನೀನು ಅನ್ಸುತ್ತೆ. ಯಾರಿಗೆ ಯಾರು ಭಕ್ತಿ ಮಾಡ್ತಾರೆ, ರಾಧೆ ಭಕ್ತರಿಗೆ ರಾಧೆನೇ ರಾಧೆ, ರಾಮನ್ ಭಕ್ತರಿಗೆ ರಾಮನೇ ರಾಮ. ಹಂಗೆ ನಿಮಗೂ ಮಕ್ಕಳಿಗೆ ಏನನ್ಸುತ್ತೆ, ಎಲ್ಲ ಕಾರ್ಯದಲ್ಲಿ ಸದಾ ನನ್ನ ಜೊತೆ ಬಾಬಾ ನೀವೇ ನೀವು ಅಂತ ಹೇಳ್ತೀರಲ್ಲ. ಹಾಗೆ ಪ್ರತಿಯೊಂದು ಕರ್ತವ್ಯ ಹೆಂಗೆ ಜೊತೆ ಇರುತ್ತೆ ನಿಮ್ಗೆ, ಹಾಗೆ ಕರ್ತವ್ಯಗಳನ್ನ ಮಾಡಿಸುವಂತಹ ಬಾಬವರು ನಿಮ್ಮ ಜೊತೆ ಜೊತೆಯಾಗಿ ಕಂಬೈಂಡ್ ಆಗಿದ್ದಾರೆ. ಕರಣ್ ಹಾರ್ ಅವ್ರ ಕರಾವನ್ ಹಾರ್ ದೋನೋ ಕಂಬೈಂಡ್ ಹೈ. ನಾನು ಬಾಬಾ ಇಬ್ರು ಕಂಬೈಂಡ್, ಶಿವಶಕ್ತಿ ಕಂಬೈಂಡ್ ಸ್ವರೂಪ ಇದು. ಸುಖ ದುಃಖದ ಆಟ ಮಕ್ಕಳೇ ಇದು. ಇದರಲ್ಲಿ ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ. ಬಾಬವ್ರು ಬಂದಿರೋದು ದುಃಖ ದೂರ ಮಾಡಿ ಸುಖ ಕೊಡ್ಲಿಕ್ಕೆ. ಆದ್ರೆ ಇನ್ನು ನೀವ್ಯಾರು ಸಂಪೂರ್ಣರಾಗಿಲ್ಲ, ಅದರಿಂದ ಇಲ್ಲಿದ್ದೀರಾ. ಯಾವತ್ತು ನಿಮ್ಮನ್ನು ನೀವು ನಾನು ಪರಿಪೂರ್ಣ ಆಗ್ಬಿಟ್ಟಿದ್ದೀನಿ, ಸಂಪೂರ್ಣ ಆಗ್ಬಿಟ್ಟಿದ್ದೀನಿ ಅನ್ನೋ ಅಂಧವಿಶ್ವಾಸದಲ್ಲಿ ಬರಬೇಡಿ. ಸಂಪೂರ್ಣ ಆದ್ರೆ ಇಲ್ಲಿ ಯಾರು ಇರಕ್ಕೆ ಸಾಧ್ಯ ಇಲ್ಲ. ಇನ್ನು ತುಂಬಾ ಪುರುಷಾರ್ಥ ಮಾಡಕ್ಕಿದೆ. ನಿಮಗೆ ನೀವೇ ನಾನು ಸಂಪೂರ್ಣ ಆಗ್ಬಿಟ್ಟಿದ್ದೀನಿ ಅನ್ನೋ ಖುಷಿ ಪಡಿಸ್ಕೋಬೇಡಿ. ಓಂ ಶಾಂತಿ.